पञ्चाननमुखोद्भूतान् पञ्चाक्षरमणोपमान् पञ्चसूत्रकृतो वन्दे पञ्चाचार्यान् जगद्गुरून् विश्वेशलिङ्गसम्भूतम् विश्वविद्याविबोधकम् विश्ववन्द्यं सदा वन्दे विश्वाराध्यं जगद्गुरुम्। ॐ नमः पञ्चाचार्येभ्यो पञ्चाननमुखोद्भूतेभ्यो पञ्चसूत्रकर्तृभ्यो पञ्चाक्षरमणुस्वरूपेभ्यो शिवाद्वैत विद्या संप्रदाय कर्तृभ्यो वीरशैव महामत संस्थापकेभ्यो नमो जगद्गुरुभ्यः नमो जगद्गुरुभ्यः नमो जगद्गुरुभ्यः। ज्ञानादिशक्तियुक्ताय भुक्तिमुक्तिप्रदायिने लक्ष्मीदहिवडीशाय गुरुसिद्धाय ते नमः। ओं नमः प्रणवार्थाय शुद्धज्ञानैकमूर्तये निर्मलाय प्रशांताय तस्मै श्री गुरवे नमः। तस्मै ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಪ್ರಥಮವಾಗಿ ವೇದ ವೇದಾಂಗೇತಿಹಾಸಾಗಮ ಸರ್ವಶಾಸ್ತ್ರ ಸುಪ್ರಸಿದ್ಧ ಶ್ರೀಮದ್ ವಿಮಲ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯವರ್ಯ ಜಗದಾದಿ ಜಗದ್ಗುರು ಪಂಚಾಚಾರ್ಯರ ದಿವ್ಯ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತಾನಂತ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರರು ಲಿಂಗೈಕ್ಯ ಶ್ರೀ ವೀರಭದ್ರ ಶಿವಾಚಾರ್ಯರ ಮಹಾಸ್ವಾಮಿಗಳಿಗೆ, ಅದೇ ರೀತಿ ಲಿಂಗೈಕ್ಯ ಶ್ರೀ ಗುರು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ, ವಿದ್ಯಮಾನ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪಾವನ ಚರಣಗಳಲ್ಲಿಯೂ ಕೂಡ ಭಕ್ತಿಪೂರ್ವಕ ಸಾಷ್ಟಾಂಗ ದಂಡವತ್ ಪ್ರಣಿಪಾತಗಳನ್ನು ಸಲ್ಲಿಸುತ್ತಾ, ಇಂದಿನ ಶನಿವಾರದ ಈ 6ನೇ ದಿವಸ ಐಕ್ಯತಾ ಮಂಡಳಿಯ ವತಿಯಿಂದ ಪಂಚಪೀಠಾಧೀಶ್ವರರ ಪೂರ್ವಾಚಾರ್ಯರಾಗಿರ್ತಕ್ಕಂಥ ಎಲ್ಲಾ ಜಗದ್ಗುರುಗಳ ಹಾಗೂ ಜ್ಞಾನ ಸಿಂಹಾಸನಾಧೀಶ್ವರ ಲಿಂಗೈಕ್ಯ ಶ್ರೀ ವೀರಭದ್ರ ಶಿವಾಚಾರ್ಯರು ಮತ್ತು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸ್ಮರಣೆ, ಇಂಥ ಅದ್ಭುತವಾದಂತಹ ಕಾರ್ಯಕ್ರಮದ 6ನೇ ದಿವಸ ಅತ್ಯಂತ ಸುಂದರವಾದಂತಹ ವೇದಘೋಷದೊಂದಿಗೆ ಪ್ರಾರಂಭವಾಯಿತು. ವೇದಘೋಷವನ್ನು ಪ್ರಾರಂಭಿಸಿರುವಂತಹ ವಿದ್ಯಾರ್ಥಿಗಳು ಕಾಶಿ ವಿಶ್ವಾರಾಧ್ಯ ಗುರುಕುಲದ ಆನ್ಲೈನ್ ಮಾಧ್ಯಮದಿಂದ ಕಲಿತಿರುವಂತಹ ವಿದ್ಯಾರ್ಥಿನಿಯರು. ಬಹಳ ಸುಂದರವಾದಂತಹ ಸ್ವಚ್ಛ ಶುದ್ಧ ಸುಸ್ವರದಿಂದ ಅವರ ಮಂತ್ರಗಳಿಂದ ಈ ವೇದಘೋಷ ಪ್ರಾರಂಭ ಆಗಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಹಾಗೆಯೇ ಎಲ್ಲರಿಗೂ ಅತ್ಯಂತ ಅನುಭವವಾಗಿ, ಅಷ್ಟೇ ಜ್ಞಾನ ವೃದ್ಧರು, ವಯೋವೃದ್ಧರು, ಅನುಭವ ವೃದ್ಧರು, ಎಲ್ಲಾ ವಿಷಯಗಳ ಅಪಾರವಾದಂತಹ ಪಾಂಡಿತ್ಯವುಳ್ಳಂತಹ ವೇದಾಂತಾಚಾರ್ಯರಾಗಿರ್ತಕ್ಕಂಥ ನಮ್ಮ ಮಹಾರಾಷ್ಟ್ರ ಪ್ರಾಂತದಲ್ಲಿ ಎಲ್ಲಾ ಶಿವಾಚಾರ್ಯರಿಗೆ ಅತ್ಯಂತ ವಿಶೇಷವಾದಂತಹ ಪ್ರೀತಿ ವಾತ್ಸಲ್ಯ ನೀಡುವಂತಹ ಶಿವಾಚಾರ್ಯರಾಗಿರ್ತಕ್ಕಂಥ ಫಲಸಿದ್ಧ ಧರ್ಮಪೀಠದ ಶ್ರೀಗಳು ಶ್ರೀ ಶಬ್ರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಲ್ಲಿ ಅನಂತಾನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪೂಜ್ಯರಿಗೆ ನಾವು ನಿನ್ನೆ ವಿನಂತಿ ಮಾಡಿಕೊಂಡಿದ್ದೇವೆ. ಗುರುಗಳು ಕಾಶಿ ಪೀಠದ ಪೂರ್ವ ಜಗದ್ಗುರುಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾಲದಲ್ಲಿ ಗುರುಕುಲದ ಪ್ರವೇಶವನ್ನು ಪಡೆದು ಜಗದ್ಗುರುಗಳವರ ಅತ್ಯಂತ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಮಹಾನುಭಾವ.
ನಾವೆಲ್ಲ ಪುಸ್ತಕದ ಜ್ಞಾನದಿಂದ ಏನೋ ಹೇಳಕ್ಕ ಪ್ರಯತ್ನ ಮಾಡುತ್ತೇವೆ. ಆದ್ರೆ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳವರು ಪ್ರತ್ಯಕ್ಷ ಅನುಭವದ ಮಾತುಗಳನ್ನು ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಪುನೀತರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ ನಾವಿದ್ದಿರ್ಲಕ್ಕಿಲ್ಲ. ಅವರು ಪ್ರತ್ಯಕ್ಷವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯನ್ನು ಅಪಾರವಾದಂತಹ ಶ್ರದ್ಧಾ ಭಕ್ತಿಗಳಿಂದ ಮಾಡಿ ಅವರಿಂದ ಜ್ಞಾನಾರ್ಜನವನ್ನು ಮಾಡಿರುವಂತಹ ಪಂಡಿತರು ವೇದಾಂತಾಚಾರ್ಯರು. ಅವರ ವಾಣಿ, ಅವರ ದರ್ಶನ, ಅವರ ಅನುಭವದ ಮಾತುಗಳು ಎಲ್ಲಾ ಭಕ್ತರಿಗೆ ಸಿಗಲಿ ಅನ್ನುವಂತಹ ಒಂದು ಭಾವನೆಯಿಂದ ಫಲಸಿದ್ಧ ಧರ್ಮಪೀಠದ ಶ್ರೀಗಳಿಗೆ ಇವತ್ತು ಉಪದೇಶಾಮೃತವನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಿದ್ದೇವೆ. ಶ್ರೀಗಳ ವಯಸ್ಸು ಈಗ 86 ವರ್ಷಗಳು. 86 ವರ್ಷಗಳ ವಯಸ್ಸಿದ್ರೂ ಕೂಡ ಅಷ್ಟೇ ಶಾಂತ ಚಿತ್ತದಿಂದ, ಅಷ್ಟೇ ಸುಮಧುರವಾದಂತಹ ಗಾಂಭೀರ್ಯವಾದಂತಹ ವಾಣಿಯಿಂದ ಎಲ್ಲರಿಗೂ ಕೂಡ ಧರ್ಮೋಪದೇಶವನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಸಮರ್ಪಿಸಿ, ನಿನ್ನೆ ನಾವು ವಿಶ್ವೇಶ್ವರ ಶಿವಾಚಾರ್ಯ ಜಗದ್ಗುರುಗಳವರ ಬಾಲ್ಯ, ಅವರ ಜನ್ಮ ತಾಳಿರುವಂತಹ ಆ ವಾತಾವರಣದ ಬಗ್ಗೆ ಹಾಗೂ ಬಾಲ್ಯಾವಸ್ಥೆಯಲ್ಲಿ ಅವರು ವಿದ್ಯಾರ್ಚನಕ್ಕಾಗಿ ಯಾರತ್ರ ಇದ್ರು ಆ ಎಲ್ಲಾ ವಿಷಯಗಳನ್ನು ತಿಳಿಸುತ್ತಾ ಕಾಶಿಯ ಪ್ರವೇಶ, ಕಾಶಿ ವಿಶ್ವಾರಾಧ್ಯ ಗುರುಕುಲದಲ್ಲಿ ಪಂಜೀಕರಣ ಮಾಡಿಕೊಳ್ಳೋದ್ರಿಂದ ಹಿಡಿದು ವಿದ್ಯಾರ್ಜನೆ ಮಾಡುವತನ, ಹಾಗೆಯೇ 1948ರಲ್ಲಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಸ್ವಸ್ಥತೆಯಿಂದ ಲಿಂಗೈಕ್ಯರಾಗಿರುವಂತಹ ವಿಷಯ, ಅವರ ಮೃತ್ಯು ಪತ್ರದಲ್ಲಿ ವಿಶ್ವೇಶ್ವರ ಶಿವಾಚಾರ್ಯರನ್ನೇ ಅಂದ್ರೆ ಪೂರ್ವಾಶ್ರಮದಲ್ಲಿರುವಂತಹ ಜಯಗುರು ವೃಷಭ ಶಿವಾಚಾರ್ಯರೇ ನಮ್ಮ ಉತ್ತರಾಧಿಕಾರಿಗಳು ಅನ್ನುವಂತಹ ಇಚ್ಛಾಪತ್ರದ ಪಠನತನ ಎಲ್ಲ ಆ ಮಠದ ಸೇವಾ ಮಂಡಳಿದವರು, ವಿದ್ಯಾರ್ಥಿ ವೃಂದದವರು, ಸಾಧಕರು ಎಲ್ಲರೂ ಕೂಡ ಅತ್ಯಂತ ಆನಂದದಿಂದ ಮಹಾಸನ್ನಿಧಿಯವರ ಉತ್ತರಾಧಿಕಾರತ್ವದ ವಾರ್ತೆಯನ್ನು ಕೇಳಿ ಆನಂದ ಸಂದೋಹ ಖುಷಿಯನ್ನು ಪಡೆದರು. ಅಲ್ಲಿ ನಾವು ನಿನ್ನೆ ನಮ್ಮ ವಾಣಿಯಿಂದ ನಿಮ್ಮೆಲ್ಲರಿಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದಿನ ವಿಚಾರವನ್ನು ತಿಳಿಸುವಂತಹ ಪ್ರಯತ್ನ ಮಾಡುವ. 1948ರಲ್ಲಿ ವಿಶ್ವೇಶ್ವರ ಶಿವಾಚಾರ್ಯರು ಅಂದ್ರೆ ಜಯಗುರು ವೃಷಭ ಶಿವಾಚಾರ್ಯರು ಕಾಶಿ ಪೀಠದ ಉತ್ತರಾಧಿಕಾರಿಗಳಂತ ಘೋಷಣೆ ಆಗಿನ ಮೇಲೆ ಕೆಲವೇ ದಿವಸನಲ್ಲಿ ವೀರಭದ್ರ ಶಿವಾಚಾರ್ಯರು ಶಿವೈಕ್ಯರಾದರು. ಅವರ ಕ್ರಿಯಾ ಸಮಾಧಿಯನ್ನು ಅತ್ಯಂತ ಆಗಮ ಪದ್ಧತಿಯಿಂದ ಶುದ್ಧವಾದಂತಹ ಕ್ರಿಯಾ ಸಮಾಧಿಯು ಕೂಡ ಜಯಗುರು ವೃಷಭ ಶಿವಾಚಾರ್ಯರ ನೇತೃತ್ವದಲ್ಲಿ ಆಯಿತು. ತದನಂತರವಾಗಿ ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಹೋತ್ಸವಕ್ಕಾಗಿ ಅವರ ಸೇವಾ ಜನಾಂಗವನ್ನು ತಗೊಂಡು ವೃಷಭ ಶಿವಾಚಾರ್ಯರೇ, ಜಯಗುರು ವೃಷಭ ಶಿವಾಚಾರ್ಯರೇ ಸಾಕ್ಷಾತ್ತು ಈ ಕಾರ್ಯಕ್ರಮದ ಪ್ರಸಾರಕ್ಕಾಗಿ ಇಡೀ ನಾಡೆಲ್ಲವೂ ಕೂಡ ಧರ್ಮ ಪ್ರಚಾರವನ್ನು, ಈ ಕಾರ್ಯಕ್ರಮದ ಪ್ರಚಾರವನ್ನು ಮಾಡಲಿಕ್ಕೆ, ಹಾಗೆ ಸಮಾನ ಪೀಠಾಧೀಶ್ವರರಾಗಿರತಕ್ಕಂಥ ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ ಇತ್ಯಾದಿ ಪೀಠದಗಳಿಗೆ ಅವರಾಗೆ ಸ್ವತಃ ಹೋಗಿ ಅಂದಿನ ಜಗದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪಟ್ಟಾಭಿಷೇಕ ಸಮಾರಂಭದ ಕಾರ್ಯಕ್ರಮಕ್ಕಾಗಿ ತಾವೆಲ್ಲರೂ ಕೂಡ ದಯಪಾಲಿಸಿ ನಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ದಿಗ್ವಿಜಯ ಮಾಡಬೇಕನ್ನುವಂತಹ ಒಂದು ಭಕ್ತಿಯ ವಿನಮ್ರತದಿಂದ ಅವರು ವಿಧಿವತ್ ಆಮಂತ್ರಣವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಸನ್ನಿಧಿಯವರು ಮತ್ತೆ ತಿರುಗಿ ಕಾಶಿ ಪೀಠಕ್ಕೆ ಹೋಗುವಂತಹ ಸಮಯದಲ್ಲಿ
ಉಳಿದ ಎಲ್ಲಾ ರಾಜ್ಯಗಳು ಹಾಗೆಯೇ ಪೀಠದ ಭಕ್ತರು, ಶಿಷ್ಯರು ಎಲ್ಲರಿಗೂ ಕೂಡ, ಎಲ್ಲಾ ಸಮಾಜದವರಿಗೂ ಕೂಡ ನಿಮಂತ್ರಣ ಪತ್ರಿಕೆಯನ್ನು, ವಿಷಯವನ್ನು ತಿಳಿಸುತ್ತಾ ಪುನಃ ಕಾಶಿ ಪೀಠಕ್ಕೆ ಪ್ರವೇಶ ಮಾಡುತ್ತಾರೆ. ಅತ್ಯಂತ ವಿಶಿಷ್ಟವಾದಂತಹ ಶುಭ ಮುಹೂರ್ತದಲ್ಲಿ ಕಾರ್ತೀಕ ಮಾಸ ಶುಕ್ಲ ಪಕ್ಷದ ತ್ರಯೋದಶಿ ಎಂದರೆ ಧನತ್ರಯೋದಶಿ ಎನ್ನುವಂತಹ ಪರ್ವ ದಿನದಲ್ಲಿ ದಿನಾಂಕ 14/11/1948 ರವಿವಾರದ ಮುಂಜಾನೆ 9:43 ದಿಂದ 9:57 ಪರ್ಯಂತವಾಗಿ ಧನುರ್ಲಗ್ನ ಸಿಂಹಾಂಶ ಮುಹೂರ್ತದಲ್ಲಿ ಜಯಗುರು ವೃಷಭ ಶಿವಾಚಾರ್ಯರ ಕಾಶಿ ಜ್ಞಾನ ಸಿಂಹಾಸನದ 85ನೇ ಜಗದ್ಗುರುಗಳಾಗಿ ಪಟ್ಟಾಭಿಷೇಕ ಸಮಾರಂಭವು ನೆರವೇರಿತು. ಅಂದಿನ ಆ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಪಂಚ ಪೀಠಾಧೀಶ್ವರರ ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಸದ್ಧರ್ಮ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಅದೇ ರೀತಿಯಾಗಿ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರರಾಗಿರ್ತಕ್ಕಂಥ ಜಗದ್ಗುರು ಪ್ರಸನ್ನ ರೇಣುಕ ವೀರ ಗಂಗಾಧರ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರು ಇಂಥ ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಉಪಸ್ಥಿತಿಯನ್ನು, ಸಾನ್ನಿಧ್ಯವನ್ನು ನೀಡಿ, ಅಷ್ಟೇ ಅಲ್ಲದೆ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ಮಧ್ಯಪ್ರದೇಶ మరియు ಉತ್ತರ ಪ್ರದೇಶಾದಿ ಎಲ್ಲ ಪ್ರದೇಶದ ಸಾವಿರಾರು ಮಂದಿ ಭಕ್ತ ಬೃಂದದವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂತ ವಿಶಿಷ್ಟವಾದಂತಹ ಪಟ್ಟಾಭಿಷೇಕ ಕಾರ್ಯಕ್ರಮ ಮಹೋತ್ಸವದಲ್ಲಿ ಶ್ರೀ ಶಬ್ರ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಹೊಟಗಿಮಠರವರು, ಅದೇ ರೀತಿಯಾಗಿ ಗುರುಪಾದ ಶಿವಾಚಾರ್ಯ ಸ್ವಾಮೀಜಿ ಬೆಳಗಿಯವರು, ಸಿದ್ಧಿರಾಮ ಶಿವಾಚಾರ್ಯ ಸ್ವಾಮೀಜಿ ರೈಕುಂದಿ ಅವರು, ಗುರುಲಿಂಗ ಶಿವಾಚಾರ್ಯ ಸ್ವಾಮೀಜಿ ಶಿಖರ್ ಮಠ ಅವರು, ಹೀಗೆ ಮಠದ ಶಿವಾಚಾರ್ಯರ ಜೊತೆಗೆ ಮಠದ ಸೇವಾ ಮಾಡುವಂತಹ ಭಕ್ತ ಜನರು, ಮಠದ ಭಕ್ತಿ ಸೇವೆಯನ್ನು ಸಮರ್ಪಣೆ ಮಾಡಿರುವಂತಹ ಶಿಷ್ಯರು, ಸಾಧಕರು, ಅಂದಿನ ತತ್ಕಾಲೀನ ವಿಶೇಷವಾದಂತಹ ಮಹಾಜನರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉಜ್ಜಯಿನಿ ಮತ್ತು ರಂಭಾಪುರಿ ಜಗದ್ಗುರುಗಳ ಅಮೃತ ಹಸ್ತಗಳಿಂದ ವಿಧಿವತ್ತಾಗಿ ಪಟ್ಟಾಭಿಷೇಕ ಮತ್ತು ಪಟ್ಟಬಂಧನ, ಕಿರೀಟ ಧಾರಣ, ಮುದ್ರಾ ಪ್ರಧಾನ, ಹಾಗೆಯೇ ದಂಡ ಕಮಂಡಲು ಆದಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಾ ಮಹಾಸ್ವಾಮೀಜಿಯವರಿಗೆ ಸಿಂಹಾಸನಾರೋಹಣವನ್ನು ಮಾಡಿಸಿದ್ದಾರೆ. ಇಂಥ ವಿಶೇಷವಾದಂತಹ ಪಟ್ಟಾಭಿಷೇಕ ಕಾರ್ಯಕ್ರಮವು ಆ ಪೀಠದ ಪರಂಪರದಲ್ಲಿ ಅತ್ಯಂತ ವಿಶಿಷ್ಟವಾಗಿ ನಡೆದಿರುವಂತಹ ಕಾರ್ಯಕ್ರಮ. ಅಂತ ಪರಂಪರೆಯಲ್ಲಿ 85ನೇ ಜಗದ್ಗುರುಗಳಾಗಿ ಪೀಠಾರೋಹಣವನ್ನು ಮಾಡಿರುವಂತಹ ಜಯಗುರು ವೃಷಭ ಶಿವಾಚಾರ್ಯರನ್ನು ಪಟ್ಟಾಭಿಷೇಕ ನಂತರ ಶ್ರೀ 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 ಅಷ್ಟೋತ್ತರ ಸಹಸ್ರ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಉರುಫ್ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅನ್ನುವಂತಹ ಹೊಸ ಹೆಸರಿನಿಂದ ಜಯಘೋಷಾದಿಗಳನ್ನು ಮಾಡಿ ಜಗದ್ಗುರುಗಳ ದರ್ಶನಾಶೀರ್ವಾದಗಳನ್ನು ಪಡೆದರು ಅಂದಿನ ಆ ಭಕ್ತ ಜನರು. ಅದೇ ದಿನದ ಸಂಜೆಯ ಕಾರ್ಯಕ್ರಮ 6 ಗಂಟೆಗೆ ಧಾರ್ಮಿಕ ಮಹಾಸಭೆಯನ್ನು ನಿರ್ವಹಣೆ ಮಾಡಿದರು. ನೂತನ ಮಹಾಸ್ವಾಮೀಜಿಯವರ ಅಮೃತ ವಚನ, ಅವರ ಆಶೀರ್ವಚನಗಳನ್ನು, ಅದೇ ಜೊತೆಗೆ ರಂಭಾಪುರಿ ಮತ್ತು ಉಜ್ಜಯಿನಿ ಜಗದ್ಗುರು ಸಿಂಹಾಸನಾರೋಹಣವನ್ನು ಮಾಡಿರುವಂತಹ ಹೊಸ ಜಗದ್ಗುರುಗಳಿಗೆ ವಿಶೇಷವಾದಂತಹ ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಚನವು ಕೂಡ ಅತ್ಯಂತ ಅದ್ಭುತವಾದಂತಹ ವಾಣಿಯಿಂದ, ಅಮೃತ ವಾಣಿಯಿಂದ ಅಂದಿನ ಧರ್ಮಸಭೆ ನಡೆಯಿತು. ವೈಭವೋಪೇತವಾದಂತಹ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಮಹಾ ಸಮಾರಂಭ ಅಂದಿನ ದಿವಸ ಮುಗಿದಿನ ಮೇಲೆ ಮರನೇ ದಿವಸ ಮುಂಜಾನೆ ಅಂದ್ರೆ ಕಾರ್ತಿಕ ಶುದ್ಧ
ಚತುರ್ದಶಿ ದಿನಾಂಕ 15/11/1948 ಸೋಮವಾರ ಮುಂಜಾನೆ 10ರಿಂದ ಪ್ರಾರಂಭ ಮಾಡಿ ಸಂಜೆ ಸಾಯಂಕಾಲ 5 ಗಂಟೆವರೆಗೆ ಇಂದಿನ ತನ ಯಾರಿಗೂ ಆಗಲಾರದಂತಹ ವಿಶೇಷವಾದಂತಹ ಅಡ್ಡಪಲ್ಲಕ್ಕಿ ಮಹೋತ್ಸವ ನೂತನ ಜಗದ್ಗುರುಗಳದು ಕಾಶಿಯ ಎಲ್ಲಾ ಬೀದಿಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಮಂಗಲ್ಯ ವಾದ್ಯಗಳಿಂದ ಸುಮಂಗಳಿರೆಯಿಂದ ಸಾಧು ಸಂತರು ವಿದ್ವಾಂಸರು ಶಿವಾಚಾರ್ಯರ ಒಂದು ಉತ್ಸಾಹವಾದಂತಹ ಪಾದಯಾತ್ರದಿಂದ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿತು. ಆ ಮಹೋತ್ಸವನ್ನು ನೋಡಿರುವಂತಹ ಭಕ್ತ ಜನರ ಜನ್ಮ ಕೃತಾರ್ಥವೆನಿಸುವಂತಹ ಭಾವನೆ ಅಂದಿನ ಆ ಭಕ್ತ ಜನರಲ್ಲಿ ಇತ್ತು. ಅಷ್ಟು ವೈಭವೋಪೇತವಾಗಿ ವೀರಶೈವ ಧರ್ಮ ಪೀಠಾಚಾರ್ಯರ ಅಡ್ಡಪಲ್ಲಕ್ಕಿ ಮಹೋತ್ಸವ ವಿಶ್ವೇಶ್ವರ ಜಗದ್ಗುರುಗಳ ಸ್ವಾಗತವನ್ನು ಎಲ್ಲರೂ ಕೂಡ ಆ ಕಾಶಿ ನಗರದ ಸದ್ಭಕ್ತರೆಲ್ಲರೂ ಕೂಡ ಬಹಳ ವಿಶೇಷವಾದಂತಹ ದರ್ಶನಾಶೀರ್ವಾದಗಳನ್ನು ಪಡೆದರು. ಕಾಶಿ ಪೀಠದ ಮಹತ್ವ ಕಾಶಿ ನಗರ ವಾಸಿಗಳಾಗಿರ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಕೂಡ ಅತ್ಯಂತ ಶ್ರದ್ಧಾಸ್ಥಾನವಾಗಿತ್ತು ಕಾಶಿ ಪೀಠ. ಯಾಕೆ ಅಂತ ಕೇಳಿದರೆ ಅನೇಕ ಮಂದಿ ಮಹಾನುಭಾವರು, ಮಹಾನ್ ತಪಶಕ್ತಿ ಸಂಪನ್ನರು, ಮಹಾನ್ ವೇದಾಂತಿಗಳು, ಜ್ಞಾನಿಗಳಾಗಿರ್ತಕ್ಕಂಥ ಎಷ್ಟೋ ಮಂದಿ ಪೂಜ್ಯರು ಆ ಪೀಠದ ಅಧಿಪತಗಳಾಗಿ ಹೋಗಿದ್ರು. ಅವರ ಒಂದು ವಿಶಿಷ್ಟವಾದಂತಹ ಶಕ್ತಿ, ಅವರ ಮೇಲೆ ಇರುವಂತಹ ಒಂದು ಶ್ರದ್ಧಾ ಇಡೀ ಕಾಶಿ ನಗರದ ವಾಸಿ ಎಲ್ಲರಿಗೂ ಕೂಡ ಕಾಶಿ ಪೀಠದ ವೈಭವ, ಕಾಶಿ ಪೀಠದ ಪರಂಪರೆದ ಬಗ್ಗೆ ಗೌರವ ಅನ್ನುವಂಥದ್ದು ಇತ್ತು. ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ನಡೆಯುವ ಎಲ್ಲಾ ದಾರಿಗಳಲ್ಲಿ ಅವರವರ ಮನೆಯ ಮುಂದು ಗೋಮಯಾದಿ ಶುಚಿತ್ವವನ್ನು ಮಾಡಿ, ರಂಗವಲ್ಯಾದಿ ಎಲ್ಲಾ ಅಲಂಕೃತವನ್ನು ಮಾಡಿ ಆ ಬೀದಿಗಳೆಲ್ಲವೂ ಕೂಡ ಪವಿತ್ರ ಮಾಡುತ್ತಿದ್ರು ಕಾಶಿಯ ಭಕ್ತ ಜನರು. ಅಂತ ವೈಭವ ಪೂರ್ಣವಾದಂತಹ ಸುಹೃದಯದಿಂದ ಗುರುಭಕ್ತಿ ಪರಾಯಣರಾಗಿರ್ತಕ್ಕಂಥ ಎಲ್ಲಾ ಸದ್ಭಕ್ತರ ಸೇವೆಯಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದ್ಭುತವಾಗಿ ನೆರವೇರಿತು. ಅಂತ ಅಡ್ಡಪಲ್ಲಕ್ಕಿ ಮಹೋತ್ಸವದ ಆ ದೃಶ್ಯ ಅತ್ಯಂತ ವಿಶಿಷ್ಟವಾದಂತಹ ಶ್ರದ್ಧಾ ಮತ್ತು ಭಕ್ತಿಯನ್ನು ಹುಟ್ಟಿಸುವಂತಹ ದೃಶ್ಯವಾಗಿತ್ತು. ರಂಭಾಪುರಿ ಮತ್ತು ಉಜ್ಜಯಿನಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವತ್ತಿನ ದಿವಸ ಅಡ್ಡಪಲ್ಲಕ್ಕಿ ಮಹೋತ್ಸವ ಮುಗಿದ ನಂತರ ಧರ್ಮಸಭಾ ಕಾರ್ಯಕ್ರಮ, ಧರ್ಮ ಜಾಗೃತಿ ಕಾರ್ಯಕ್ರಮ ಸಮ್ಮೇಳನ ಮಾಡಿದ್ರು. ಆ ಮಹಾ ಸಮ್ಮೇಳನದಲ್ಲಿ ಅನೇಕ ಮಂದಿ ವಿದ್ವಾಂಸರು, ಕವಿಗಳು, ಕಲಾವಿದರು, ಶಿವಾಚಾರ್ಯರು ಅಷ್ಟೇ ಅಲ್ಲದೆ ವಿದ್ವತ್ತ ಕಲಾ ಪ್ರಪೂರ್ಣರಾಗಿರ್ತಕ್ಕಂಥ ಅನೇಕ ಮಂದಿ ಪಂಡಿತರು ಕೂಡ ಮತ್ತು ಸಾಮಾನ್ಯ ಭಕ್ತ ಜನರು ಕೂಡ ಅಶೇಷವಾದಂತಹ ಜನ ಅಂದಿನ ಧರ್ಮ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನೂತನ ಜಗದ್ಗುರುಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಮಂಗಳಾಶೀರ್ವಾದವನ್ನು ಪಡೆಯಲಿಕ್ಕೆ ಆ ಕಾರ್ಯಕ್ರಮದಲ್ಲಿ ಸೇವೆ ಭಾವೆಯನ್ನು ಸಮರ್ಪಣೆ ಮಾಡಿರುವಂತಹ, ತಾನು ಮನ ಧನ ತ್ರಿವಿಧ ಸೇವೆಗಳನ್ನು ಸಮರ್ಪಣೆ ಮಾಡಿರುವಂತಹ ಭಕ್ತ ಜನರಿಗೆ, ಯಜಮಾನರಿಗೆ ಹಾಗೂ ಬಂದಿರುವಂತಹ ಸಮಾಜದ ಪ್ರಮುಖ ಜನಾಂಗಕ್ಕೆ, ವಿದ್ವಾಂಸರಿಗೆ, ಪಂಡಿತರಿಗೆ ನವೀನ ಜಗದ್ಗುರುಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಂಗಳಾಶೀರ್ವಾದಗಳನ್ನು ಕೊಟ್ಟು ಅವರನ್ನು ದೀವಿಸಿದರು. ತದನಂತರವಾಗಿ ಅಂದಿನ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಪ್ರತ್ಯಕ್ಷವಾಗಿ ಬರಲಕ್ಕ ಆಗಲಾರದಂಥವರು ಸುಮಾರು 400ಕ್ಕಿಂತಲೂ ಹೆಚ್ಚು ಪತ್ರದ ಮೂಲಕ, ಅವರು ಲೆಟರ್ ಮೂಲಕ ಅವರ ಸದ್ಭಾವನೆಯನ್ನು ಮುಟ್ಟಿಸಿದರು. ಅನೇಕ ಪ್ರಾಂತದವರ ಒಂದು ವಿಶಿಷ್ಟವಾದಂತಹ ಶ್ರದ್ಧಾಸ್ಥಾನ ಆಗಿತ್ತು ಕಾಶಿ ಪೀಠದ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಟ್ಟಾಭಿಷೇಕ ಸಮಾರಂಭ. ಈ ರೀತಿಯಿಂದ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ದೇವರ ಪಟ್ಟಾಭಿಷೇಕ ಮತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಮತ್ತು ಧಾರ್ಮಿಕ ಸಮಾರಂಭ ಅತ್ಯಂತ ವೈಭವೋಪೇತದಿಂದ
ಸಂಪೂರ್ಣವಾಯಿತು. ಈ ಸಮಾರಂಭದಲ್ಲಿ ಸಹಭಾಗಿಗಳು ಆಗಿರುವಂತಹ ಮಠಾಧಿಪತಿಗಳು, ಪಂಡಿತರು, ಕವಿ, ಕಲಾವಿದರು, ಕಾರ್ಯಕ್ರಮದ ತನು ಮನ ಧನ ಸೇವೆ ಸಮರ್ಪಣ ಮಾಡಿರುವಂತಹ ಭಕ್ತರು ಶ್ರೀಪೀಠದ ವತಿಯಿಂದ ಆಶೀರ್ವಾದವನ್ನು ಪಡೆದು ಪುನಃ ತಮ್ಮ ತಮ್ಮ ಗ್ರಾಮಗಳಿಗೆ, ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿದರು. ಕಾಶಿ ಪೀಠದ 85ನೇ ಪೀಠಾಧಿಪತಿಗಳಾಗಿ ಅಧಿಕಾರ ಗ್ರಹಣ ಮಾಡಿದ ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು 14-11-1948 ಹಿಡಿದು 2-10-1989 ವರ್ಷ ಪರ್ಯಂತ 41 ವರ್ಷ ಸುದೀರ್ಘವಾದಂತಹ ಕಾಲ ಆ ಸಿಂಹಾಸನದ ಅಧಿಪತಿಗಳಾಗಿ ಸಮಾಜ ಮತ್ತು ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರ ಜಗತ್ ಅವರ ಪವಿತ್ರ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡಿರುವಂತಹ ಸಂದರ್ಭದಲ್ಲಿ ಮಠಕ್ಕೆ, ಜಂಗಮವಾಡಿ ಮಠಕ್ಕೆ ಅಂದ್ರೆ ಜ್ಞಾನ ಸಿಂಹಾಸನ ಮಹಾಪೀಠಕ್ಕೆ ವಿಶೇಷವಾದಂತಹ ಆನಂದದ ಕಾಲ ಆಗಿದ್ರೂ ಹಿಂದಿನ ಪ್ರಾಕೃತಿಕ ಸಮಸ್ಯೆಗಳಾಗಲಿ, ಸಾಮಾಜಿಕ ಸಮಸ್ಯೆಗಳಿಂದ ಹಿಂದಿನ ಜಗದ್ಗುರುಗಳ ಪಂಚಾಕ್ಷರ ಶಿವಾಚಾರ್ಯರಿಂದ ಹಿಡಿದು ವಿಶ್ವೇಶ್ವರ ಶಿವಾಚಾರ್ಯರ ಪರ್ಯಂತ ಋಣಭಾರದ ಒಂದು ದುಃಖದ ಸಂಘಟನೆ ಅದು ಹಾಗೆಯೇ ಇತ್ತು. ಪಂಚಾಕ್ಷರ ಶಿವಾಚಾರ್ಯರು, ವೀರಭದ್ರ ಶಿವಾಚಾರ್ಯರು ಇಬ್ಬರೂ ಕೂಡಿ ತೀರಿಸಿದರೂ ಕೂಡ ಆ ಋಣಭಾರದ ಒಂದು ಭಾರ ಇನ್ನ ದೂರ ಆಗಿರಲಿಲ್ಲ. ವಿಶ್ವೇಶ್ವರ ಶಿವಾಚಾರ್ಯರು ಬಂದಿರುವಂತಹ ನವೀನ ಪೀಠಾಧಿಪತಿಗಳಿಗೂ ಕೂಡ ಆ ಋಣಭಾರದ ಒಂದು ಸಂಘಟನೆ ಅವರ ಕೈಯಿಂದಲೂ ಕೂಡ ಆ ಋಣಭಾರವನ್ನು ತೀರಿಸುವಂತಹ ಪರಿಸ್ಥಿತಿ ಇತ್ತು. ಸನ್ನಿಧಿಯವರು ಎಷ್ಟೋ ಕಷ್ಟ ಮಾಡಿ ಅಂತ ಇರಿದಿರುವಂತಹ ಸ್ವಲ್ಪ ಋಣಭಾರವನ್ನು ಕೂಡ ಪೂರ್ಣವಾಗಿ ಮುಕ್ತ ಮಾಡಿದರು ಕಾಶಿ ಪೀಠವನ್ನು. ಆ ಋಣಭಾರದಿಂದ ದೂರ ಮಾಡಿದ ಆನಂದ ಕ್ಷಣಗಳನ್ನು ಅನುಭವಿಸಿದ ಒಳಗಡೆನೆ ಮತ್ತೆ ಇನ್ನೊಂದು ವಿಶೇಷವಾದಂತಹ ಅಥವಾ ಒಂದು ದುಃಖಪೂರ್ಣವಾದಂತಹ ವಿಚಾರ ಆಗಿತ್ತು. ಪೀಠದ ರಾಜರು, ಮಹಾರಾಜರು ಕೊಟ್ಟಿರುವಂತಹ ಪೀಠದ ಮೇಲೆ ಇರುವಂತಹ ಭಕ್ತಿ ಶ್ರದ್ಧೆಗಳಿಂದ ಅರ್ಪಣೆ ಮಾಡಿರುವಂತಹ ಅನೇಕ ಮಂದಿ ರಾಜರು, ಮೊಘಲ್ ರಾಜರು ಮತ್ತು ಸನಾತನ ಧರ್ಮದ ರಾಜರು, ಮಹಾರಾಜರು ಅರ್ಪಣೆ ಮಾಡಿರುವಂತಹ ಜಮೀನು, ಚರ ಸ್ಥಿರ ಆಸ್ತಿಗಳ ಮೇಲೆ ಬಹಳಷ್ಟು ಮಂದಿ ಪೀಠದ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಅಥವಾ ಆ ಊರಿನ ಜನಾಂಗದವರು ಕಬ್ಜಾ ಮಾಡಿಕೊಂಡಿದ್ರು. ಅಂದಿನ 1956 ಒಂದು ಟೆಂಡೆನ್ಸಿ ಆಕ್ಟ್ ಅನ್ನುವಂಥದ್ದು ಅಂದಿನ ಭಾರತ ಪ್ರಭುತ್ವ ತಂದಿತ್ತು. ಯಾರು ಜಮೀನನ್ನು ಉಪಭೋಗ ಮಾಡುತ್ತಾ ಇದ್ದೀರೋ ಅವರೇ ಆ ಜಮೀನಿನ ಯಜಮಾನ ಅನ್ನುವಂತಹ ಟೆನೆನ್ಸಿ ಆಕ್ಟ್ 1956 ಅದು ಎಲ್ಲರಿಗೂ ಕೂಡ ಬಹಳಷ್ಟು ಪೀಠಕ್ಕೆ ಬಹಳಷ್ಟು ಸಂಕಟದ ಕಾಲ ಆಗಿತ್ತು. ಸಹಸ್ರ ಎಕರೆ ಜಮೀನಿದ್ದಿರುವಂತಹ ಭೂಮಿ ಇದ್ದಿರುವಂತಹ ಕಾಶಿ ಪೀಠದ ಎಲ್ಲಾ ಭೂಭಾಗವು ಕೂಡ ಯಾರು ಆ ಸ್ಥಳದಲ್ಲಿ ಮನೆಯನ್ನು ಕಟ್ಕೊಂಡಿದ್ರು, ಯಾರು ಆ ಭೂಮಿಯನ್ನು ಉಪಯೋಗ ಮಾಡ್ತಾ ಇದ್ರು ಅವರೇ ಆ ಭೂಮಿಗೆ ಮಾಲಕರು ಅನ್ನುವಂತಹ ಪ್ರಭುತ್ವದ ಆದೇಶದೊಂದಿಗೆ ಇದ್ದಿರುವಂತಹ ಸ್ವಲ್ಪದ ಉತ್ಪನ್ನವು ಕೂಡ ದೂರವಾಯಿತು ಶ್ರೀಪೀಠಕ್ಕೆ. ಎಷ್ಟೇ ಕಷ್ಟಗಳಲ್ಲಿ ಇದ್ರೂ ಕೂಡ ಇಂಥ ಅನೇಕ ಕಷ್ಟಗಳು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯರ ಪಟ್ಟಾಭಿಷೇಕ ನಂತರ ಪ್ರಾರಂಭವಾಗಿದ್ದು ಅವರ
ಪಟ್ಟಾಭಿಷೇಕದ ನಂತರ ಇಂಥ ಸ್ವಲ್ಪ ಉತ್ಪನ್ನವೂ ಕೂಡ ದೂರವಾದ ನಂತರ ಇದ್ದಿರುವಂತಹ ಸ್ವಲ್ಪ ಜಾಗವನ್ನು ಕಾಪಾಡಿಕೊಳ್ಳಕ್ಕೂ ಕೂಡ ಸನ್ನಿಧಿಯವರಿಗೆ ಅಂದಿನ ಕಾಲದಲ್ಲಿ ಬಹುದೊಡ್ಡ ಕಷ್ಟ ಮಾಡಬೇಕಾಗಿತ್ತು. ಅವರ ಧೈರ್ಯ, ಅವರ ವಿಶೇಷವಾದಂತಹ ತಪಶಕ್ತಿನ ಒಂದು ಫಲದಿಂದ ಇಂದಿನ ಕಾಶೀಪೀಠ ವೈಭವಪೂರ್ಣವಾಗಿ ರೂಪುಗೊಂಡಿದೆ. ಅದರ ಮೂಲ ಕಾರಣ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರೇ ಅನ್ನುವಂತಹ ವಿಚಾರವನ್ನು ಇಲ್ಲಿ ನಾವು ತಿಳಿಸಲಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ಜೀವನದ ಕುರಿತು ಹೇಳುವಂತಹ ವಿಚಾರದಲ್ಲಿ ಪ್ರಮುಖವಾದಂತಹ ಅವರ ನಡೆ, ಅವರ ಆಚರಣ ಪದ್ಧತಿಗಳು ಹೇಗಿದ್ದು ಅಂತಂದ್ರೆ, ಒಬ್ಬ ಸುಭಾಷಿತ ಕಾರಣ ಶ್ಲೋಕವನ್ನು ಇಲ್ಲಿ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸಮನ್ವಯ ಆಗುತ್ತೆ. ಮನಸ್ಯನ್ಯದ್ ವಚಸ್ಯನ್ಯದ್ ಕಾರ್ಯೇ ಚಾನ್ಯದ್ ದುರಾತ್ಮನಾಂ ಮನಸ್ಯೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅನ್ನುವಂತ ರೀತಿಯಿಂದ ಮನಸ್ಸಿನಲ್ಲಿ ದುರ್ಜನರು ಮತ್ತ ನೀಚ ಗುಣ ಉಳ್ಳಂತಹ ಪಾಪಾತ್ಮರು ಹೇಗಿರ್ತಾರೆ, ಅವರನ್ನು ಹೇಗೆ ಕಂಡಿಡೋದು ಅಂತಂದ್ರೆ, ಮನಸ್ಸಿನಲ್ಲಿ ಒಂದು ವಿಚಾರ ಮಾಡ್ತಾರೆ, ಹೊರಗೆ ಆಚರಣದಲ್ಲಿ ತರುವಂತಲ್ಲಿ ಅವರು ಮಾಡಿರುವಂತಹ ಆಚರಣ ಮನಸ್ಸಿನಲ್ಲಿ ವಿಚಾರ ಮಾಡುವಂತಹ ಆ ವಿಚಾರ ಇರೋದಿಲ್ಲ. ಆಚರಣದಲ್ಲಿ ಮತ್ತೊಂದೇ ಕೆಲಸವನ್ನು ಮಾಡ್ತಾರೆ ಮತ್ತು ಅವರು ಹೇಳುವಂತಹ ಮಾತುಗಳು ಈ ಎರಡಕ್ಕಿಂತ ಭಿನ್ನವಾಗಿರ್ತವೆ. ಅಂದ್ರೆ ಮನಸ್ಸಿನಲ್ಲಿದ್ದಿರೋದು ವಾಣಿಯಲ್ಲಿ ಇರಲ್ಲ, ವಾಣಿಯಲ್ಲಿದ್ದಿರುವಂತದ್ದು ಕಾರ್ಯಗಳಲ್ಲಿ ಇರಲ್ಲ. ಮನಸ್ಯನ್ಯದ್ ವಚಸ್ಯನ್ಯದ್ ಕಾರ್ಯೇ ಚಾನ್ಯದ್ ದುರಾತ್ಮಣ, ಇದು ದುರ್ಜನರ ಒಂದು ಲಕ್ಷಣ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು ಮಹಾತ್ಮರಾಗಿದ್ದರು. ಅವರ ನಡವಳಿಕೆ, ಅವರ ಆಚರಣೆ ಹೇಗಿತ್ತು ಅಂತಂದ್ರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅನ್ನುವ ರೀತಿಯಲ್ಲಿ ಅವರ ಆಚರಣೆ ಇತ್ತು. ಮನಸ್ಸಿನಲ್ಲಿ ಯಾವುದನ್ನು ವಿಚಾರ ಮಾಡ್ತಾ ಇದ್ದಾರೋ ಅದನ್ನೇ ಮಾತಲ್ಲಿ ಹೊರಗೆ ತರ್ತಾ ಇದ್ರು. ಆ ಹೊರಗೆ ತಂದಿರುವಂತಹ ಮಾತನ್ನೇ ಏನವರು ಮಾತಾಡ್ತಾ ಇದ್ರೋ ಅದನ್ನೇ ಅವರು ಮಾಡ್ತಿದ್ರು, ಏನು ಮಾಡ್ತಿದ್ರು ಅದನ್ನೇ ಅವರು ಮಾತಾಡ್ತಿದ್ರು ಅಂತ ಮಹಾತ್ಮರ ವಿಶೇಷವಾಗಿ ವಿಶೇಷಗಳನ್ನು ಕೇಳಿರುವಂತಹ ಭಕ್ತರು ಆನಂದ ಸಂದೋಹದಿಂದ ಮಹಾಸನ್ನಿಧಿಯವರಿಗೆ ವಿನಂತಿ ಮಾಡಿಕೊಂಡಿದ್ರು. ಮಹಾಸಮುದ್ರದ ಸ್ನಾನ ಎಲ್ಲಾ ತೀರ್ಥಗಳ ಒಂದು ಸಮಾನದ ಸ್ನಾನ ಅಂತ ಶಾಸ್ತ್ರಗಳು ಹೇಳ್ತಾವೆ. ತಮ್ಮ ಪವಿತ್ರ ಚರಣಗಳಲ್ಲಿ ಎಲ್ಲಾ ತೀರ್ಥಗಳು ಸ್ಥಿತವಾಗಿದ್ದಾವೆ. ತಮ್ಮ ಪವಿತ್ರ ಪಾದಾರವಿಂದಗಳನ್ನು ನಮ್ಮ ಶಿರಸ್ಸಿನ ಮೇಲೆ ಇಟ್ಟು ಸಮುದ್ರ ಜಲದಿಂದ ನಮ್ಮನ್ನೆಲ್ಲರನ್ನು ಕೂಡ ಪವಿತ್ರ ಮಾಡಿ ಅನ್ನುವಂತಹ ಕೋರಿಕೆಯನ್ನು ಭಕ್ತರೆಲ್ಲರೂ ಕೂಡ ಮಹಾಸನ್ನಿಧಿಯವರು ಮುಂದಿಟ್ಟರು. ಮಹಾಸನ್ನಿಧಿಯವರು ಸಮುದ್ರ ಸ್ನಾನಕ್ಕೆ ಹೋಗಿ ಬಂದಿರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಪಾದೋದಕದಿಂದ ಪುನೀತ ಮಾಡಿದ್ರು. ಅಂತ ಸುಸಂದರ್ಭ ಬಹಳ ಕಡಿಮೆ ಜನಕ್ಕೆ ಸಿಗುತ್ತದೆ. ಅಂತ ವೈಭವಪೂರ್ಣವಾದಂತಹ ಕಾರ್ಯಕ್ರಮ ಗೋಕರ್ಣ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ನೆರವೇರಿ ಮಹಾರಾಷ್ಟ್ರದ ಅಮರಾವತಿ ನಗರದ ಮಹಾರಾಷ್ಟ್ರ ರಾಜ್ಯದ ವೀರಶೈವ ಪರಿಷದ್ ಅನ್ನುವಂತಹ ಒಂದು ಸಂಘಟನದ ವತಿಯಿಂದ 1963ರಿಂದ 63ರಲ್ಲಿ 3 ದಿವಸದ ಕಾಲ ಪರ್ಯಂತ ಒಂದು ಧಾರ್ಮಿಕ ಸಂಘಟನಾ ಕಾರ್ಯಕ್ರಮ ನೆರವೇರಿತು. ಅಂದಿನ ಆ ಕಾರ್ಯಕ್ರಮದ ಶ್ರೀ ಗಂಗಾಧರಪ್ಪ ಚೌಧರಿ ಸಮಾರಂಭದ ಅಧ್ಯಕ್ಷರಾಗಿ ಇದ್ದರು. ಬಹಳಷ್ಟು ವಿಶಿಷ್ಟವಾದಂತಹ ಸಂಘಟನೆ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಬಾರ್ಷಿಯ ವೈರಾಗ್ ಷಟ್ಸ್ಥಲ ಬ್ರಹ್ಮ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಾಗೆಯೇ ಪರಂಡಕರ ಮಹಾರಾಜುಗಳಾಗಿರ್ತಕ್ಕಂಥ ಶ್ರೀ ಶಪ್ರ ರಾಚಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಮಾಜದ ಎಲ್ಲಾ ಪ್ರಮುಖರು ಇದ್ದರು. ಅಂದಿನ ಆ ಕಾರ್ಯಕ್ರಮದಲ್ಲಿ
ವಿಶೇಷ ಅತಿಥಿಗಳಾಗಿ ಕರ್ನಾಟಕ ಮೈಸೂರು ರಾಜ್ಯದ ಅರ್ಥಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಬಿ.ಡಿ. ಜತ್ತಿ ಅವರು ಕೂಡ ಉಪಸ್ಥಿತರಿದ್ದರು. ಇವರ ಎಲ್ಲರ ಸಮ್ಮುಖದಲ್ಲಿ ಮಹಾ ಸನ್ನಿಧಿಯವರ ಧರ್ಮೋಪದೇಶ ಅತ್ಯಂತ ವಿಶಿಷ್ಟವಾಗಿ ನಡೆಯಿತು. 3 ದಿವಸದ ಕಾಲ ಪರ್ಯಂತ ನಡೆದಿರುವಂತಹ ಈ ಸಮಾರಂಭದಲ್ಲಿ ವೀರಶೈವ ಸಂಪ್ರದಾಯದ ವೀರಶೈವ ಧರ್ಮದ ಎಲ್ಲಾ ಜನಾಂಗಕ್ಕೆ, ಅದರಲ್ಲಿಯೂ ಕೂಡ ಅಲ್ಪಸಂಖ್ಯಾಕದಲ್ಲಿ ಇರುವಂತಹ ಎಲ್ಲಾ ಜನಾಂಗಕ್ಕೆ ವಿಶೇಷವಾದಂತಹ ಸರ್ಕಾರಿನ ಸೌಲಭ್ಯಗಳು ನಡೆಯಬೇಕನ್ನುವಂತಹ ವಿಚಾರವನ್ನು, ಅಂತಹ ಸಂಕಲ್ಪಗಳನ್ನು ರಾಜಕೀಯ ಪ್ರಮುಖರೊಂದಿಗೆ ಆಜ್ಞೆ ಮಾಡಲಾಯಿತು ಮಹಾಸನ್ನಿಧಿಯವರಿಂದ. ಅಂದಿನ ಆಜ್ಞೆ ಮಾಡಲಾಗಿರ್ತಕ್ಕಂಥ ಕಾರ್ಯಗಳು ಶೀಘ್ರವೇ ಆ ಕಾರ್ಯಾಚರಣೆಯಲ್ಲಿಯೂ ಕೂಡ ಬಂದಿತ್ತು. ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಅಭ್ಯುದಯಕ್ಕಾಗಿ ನಿರ್ಣಯಗಳು ಮಾಡಕ್ಕೆ ಈ 3 ದಿನದ ಕಾಲ ಪರ್ಯಂತ ಅದ್ಭುತವಾದಂತಹ ಎಲ್ಲಾ ಮಹಾರಾಷ್ಟ್ರದ ಎಲ್ಲಾ ಪ್ರಾಂತಗಳಿಂದ ಪ್ರಮುಖರು ಬಂದು ನಿರ್ಣಯವನ್ನು ತಗೊಂಡಲಾಗಿತ್ತು. ಇಂತಹ ವಿಶೇಷವಾದಂತಹ ಸಂಘಟನಾ ಕಾರ್ಯ ಮಹಾಸನ್ನಿಧಿಯವರು ಮಾಡುತ್ತಿದ್ದರು. ಋಗ್ವೇದದ ಒಂದು ಮಂತ್ರ ಅತ್ಯಂತ ಸುಪ್ರಸಿದ್ಧವಾಗಿ ಇದೆ. ನಾವೆಲ್ಲರೂ ಕೂಡ ಕಲಿಯುಗದಲ್ಲಿ ಸಂಘ ಬಲವೇ ಅತ್ಯಂತ ಶ್ರೇಷ್ಠ ಬಲವಾದಂತದ್ದಂತ ಹೇಳಿ ಈ ಐಕ್ಯತಾ ಮಂಡಳಿಯವರು ಕೂಡ ಒಂದು ಸಂಘವನ್ನು ನಿರ್ಮಾಣ ಮಾಡಿ ಆ ಸಂಘದಿಂದ ಎಲ್ಲರನ್ನು ಒಂದು ಮಾಡಲಕ್ಕೆ ಒಂದು ವಿಶೇಷವಾದಂತಹ ಕಷ್ಟವನ್ನು ಮಾಡ್ತಾ ಇದ್ದಾರೆ. ಋಗ್ವೇದದಲ್ಲಿರುವಂತಹ ಮಂತ್ರವು ಕೂಡ ಇದನ್ನೇ ಹೇಳುತ್ತೆ. ಸಂಘಚ್ಛದ್ವಂ ಸಂವದತ್ವಂ ಸಂವೋಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೆ ಸಂಜನಾನಾಂ ಉಪಾಸತೆ. ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಇರೋಣ, ನಾವೆಲ್ಲರೂ ಸಮ ಮನಸ್ಸಿನಿಂದ ಇರೋಣ, ಸಮಾಧಾನದಿಂದ ಇರೋಣ, ಒಬ್ಬರೊಬ್ಬರಿಗೆ ಸಹಾಯ ಮಾಡಿಕೊಳ್ಳುವ ಹಾಗೆ ಇರೋಣ, ಒಬ್ಬರ ಮನಸ್ಸಿನಲ್ಲಿರುವಂತಹ ದುಃಖ ಆಗಲಿ ಸುಖ ಆಗಲಿ ಸಮರೂಪದಲ್ಲಿ ಎಲ್ಲರ ಜೊತೆಗೆ ಎಲ್ಲರೂ ಹಂಚಿಕೊಂಡಿರೋಣ ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ, ಜೊತೆಗೆ ಹೇಗೆ ಪರಮಾತ್ಮನನ್ನು ಹೊಂದುವಂತಹ ವಿಚಾರದಿಂದ ಪೂರ್ವಜರು ಆಚಾರ್ಯರು ಮನಸ್ಸಿನಿಂದ ಇರ್ತಿದ್ದರೋ ಆ ವಿಧವಾದಂತಹ ಶ್ರೇಷ್ಠವಾದಂತಹ ಸಮಭಾವನೆ ನಮ್ಮ ಎಲ್ಲರಲ್ಲಿಯೂ ಕೂಡ ಐಕ್ಯ ಭಾವನೆ ಬರಬೇಕನ್ನುವಂತಹ ವಿಚಾರ ಈ ಋಗ್ವೇದದ ಈ ಸುಪ್ರಸಿದ್ಧವಾದಂತಹ ಮಂತ್ರದ ಉಪದೇಶ. ಮಹಾಸನ್ನಿಧಿಯವರು ಈ ಮಂತ್ರದಲ್ಲಿ ಹೇಳಿರುವಂತಹ ಒಂದೊಂದು ಶಬ್ದಕ್ಕ ಅರ್ಥವನ್ನು ಅವರ ಜೀವನ ಪರ್ಯಂತ 41 ವರ್ಷ ಕಾಲ ಜಗದ್ಗುರುಗಳಾಗಿದ್ದರು. ಆ ಎಲ್ಲಾ ಸುದೀರ್ಘವಾದಂತಹ ಕಾರ್ಯಕಾರಣಿ ಕಾಲದಲ್ಲಿ ಈ ಸಂಘಟನೆಯ ಮಾಡೋದು ಜೊತೆಗೆ ಸಮಾಜದ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡುವಂತದ್ರಲ್ಲಿ ಮಹಾಸನ್ನಿಧಿಯವರು ವಿಶಿಷ್ಟವಾದಂತಹ ಮಂಗಳಾಶೀರ್ವಾದಗಳನ್ನು ಮಾಡಿದ್ರು. ಮಹಾಸನ್ನಿಧಿಯವರ ಮುಂದಿನ ಕಾರ್ಯ ಕೇದಾರ ಪೀಠದ ಅಂದಿನ ಕೇದಾರ ಪೀಠದ ಲಿಂಗೈಕ್ಯ ಶ್ರೀ ನೀಲಕಂಠ ಲಿಂಗ ಶಿವಾಚಾರ್ಯ ರಾವಲ್ ಪದವಿ ವಿಭೂಷಿತರಾಗಿರ್ತಕ್ಕಂಥ ಜಗದ್ಗುರುಗಳು ಲಿಂಗೈಕ್ಯರಾಗಿದ್ದರು. ಅವರ ಲಿಂಗೈಕ್ಯದ ನಂತರ ಆ ಪೀಠವು ರಿಕ್ತ ಸ್ಥಾನದಿಂದ ಇತ್ತು. ಅಂದಿನ ಸಮಾನ ಪಂಚಪೀಠಾಧೀಶ್ವರರಾಗಿರ್ತಕ್ಕಂಥ ಜಗದ್ಗುರುಗಳವರು ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ದಿನಾಂಕ 14/5/1966 ಇಸ್ವಿಯಲ್ಲಿ ಕಾಶಿ ಮತ್ತು ಶ್ರೀಶೈಲ, ಉಜ್ಜಯಿನಿ, ರಂಭಾಪುರಿ ಜಗದ್ಗುರುಗಳ ವಿಶಿಷ್ಟವಾದಂತಹ ಒಂದು ಮೀಟಿಂಗ್ ನಲ್ಲಿ ಆ ರಾವಲ್ ಪೀಠಾಧೀಶ್ವರರ ಸ್ಥಾನವನ್ನು ಆ ಕೇದಾರ ಪೀಠಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮುತ್ತನಾಳ ಮಠದ ಶಬ್ರ ಶಾಂತಲಿಂಗ ಶಿವಾಚಾರ್ಯರನ್ನು ಕೇದಾರ ಪೀಠದ ಉತ್ತರಾಧಿಕಾರಿಗಳಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಅಂತ ನಿರ್ಣಯ ಪರಿಪೂರ್ಣದ ಸಾಕಾರ ರೂಪ ಬರಬೇಕಂತಂದ್ರೆ ಯಾರಾದ್ರೂ ಒಬ್ಬರು ನಮ್ಮ ಜಗದ್ಗುರುಗಳಲ್ಲಿಯೇ ಒಬ್ಬರು ಜವಾಬ್ದಾರಿಯನ್ನು ತಗೊಳ್ಬೇಕನ್ನುವಂತಹ ವಿಚಾರಕ್ಕೆ ಬಂದು ಅಂದಿನ
ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಕಾಶಿ ಜಗದ್ಗುರುಗಳವರಿಗೆ ಶ್ರೀ ಕೇದಾರ ಪೀಠದ ಪಟ್ಟಾಭಿಷೇಕ ಮಹಾ ಸಮಾರಂಭವನ್ನು ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಕಾಶಿ, ಕೇದಾರ ಇವೆರಡೂ ಕೂಡ ಉತ್ತರ ಭಾರತ ದೇಶದಲ್ಲಿ ವಿಶಿಷ್ಟವಾದಂತಹ ಪುಣ್ಯಕ್ಷೇತ್ರಗಳು. ಪಂಚ ಪೀಠಗಳು ವೀರಶೈವ ಪರಂಪರೆಗೆ ಅತ್ಯಂತ ಶ್ರದ್ಧಾ ಸ್ಥಾನಗಳು. ಅದರಲ್ಲಿ ಕೂಡ ವಾರಣಾಸಿ ಕ್ಷೇತ್ರದಲ್ಲಿರುವಂತಹ ಕಾಶಿ ಪೀಠ ಜ್ಞಾನಕ್ಕೆ ಅತ್ಯಂತ ವಿಶಿಷ್ಟವಾದಂತಹ ಸ್ಥಾನ. ಅಂತ ಜ್ಞಾನ ಸಿಂಹಾಸನಾಧೀಶ್ವರರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಕೇದಾರ ಪೀಠದ ನೂತನ ಜಗದ್ಗುರುಗಳ ಪಟ್ಟಾಭಿಷೇಕ ಸಮಾರಂಭ. ಇಂತಹ ಸಮಾರಂಭ ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ರಮದಿಂದ ನೆರವೇರಿತ್ತು. ಶಾಂತಲಿಂಗ ಶಿವಾಚಾರ್ಯ ಮಹಾ ಸನ್ನಿಧಿಯವರ ಪಟ್ಟಾಭಿಷೇಕ 10/6/1966 ಜಗದ್ಗುರು ರಾವಲ್ ಶಾಂತಲಿಂಗ ಶಿವಾಚಾರ್ಯ ಅನ್ನುವಂತಹ ನವೀನ ಹೆಸರಿನಿಂದ ಅವರಿಗೆ ವೈರಾಗ್ಯ ಸಿಂಹಾಸನಾಧೀಶ್ವರ ರಾಗಿ ಪಟ್ಟಾಭಿಷೇಕವನ್ನು ನಡೆಸಿದರು. ಅವರ ಕಿರೀಟ ಧಾರಣ ಮಾಡುವಂತಹ ಕಾರ್ಯವನ್ನು ಎಲ್ಲಾ ಜಗದ್ಗುರುಗಳು ಕಾಶಿ ವಿಶ್ವೇಶ್ವರ ಶಿವಾಚಾರ್ಯರವರಿಗೆ ಒಪ್ಪಿಸಿದರು. ಅವರ ಅಮೃತ ಹಸ್ತಗಳಿಂದೇ ನವೀನ ಕೇದಾರ ಜಗದ್ಗುರುಗಳವರಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮವೂ ಕೂಡ ನೆರವೇರಿತು. ಅಂತ ಸುಪ್ರಸಿದ್ಧವಾದಂತಹ ಕೇದಾರ ಪೀಠದ ನವೀನ ಜಗದ್ಗುರುಗಳ ಪಟ್ಟಾಭಿಷೇಕ ಮಾಡುವಂತಹ ಬಹುದೊಡ್ಡ ಕಾರ್ಯಕ್ರಮ ವಿಶ್ವೇಶ್ವರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನೆರವೇರಿತ್ತು. ಆ ಕಾರ್ಯಕ್ರಮದಲ್ಲಿ ರಂಭಾಪುರಿಯ ಪ್ರಸನ್ನ ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯವು ಕೂಡ ಲಭಿಸಿತ್ತು. ಆ ಕಾರ್ಯಕ್ರಮದ ನಂತರ ಮತ್ತೊಂದು ವಿಶೇಷವಾದಂತಹ ಸಂಘಟನೆ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಜೀವನದಲ್ಲಿ ಸಮಗ್ರ ಮಹಾರಾಷ್ಟ್ರದೇ ಅವರ ಜೀವನ ಕಾಲದಲ್ಲಿ ಧರ್ಮ ಪ್ರಚಾರಕ್ಕಾಗಿ ಇಟ್ಕೊಂಡ್ರು. ಕರ್ನಾಟಕ ಪ್ರದೇಶದಲ್ಲಿ ಅನೇಕ ಮಂದಿ ಸ್ವಾಮಿಗಳು, ಆಚಾರ್ಯರು, ಜಗದ್ಗುರುಗಳು ವಿಶಿಷ್ಟವಾದಂತಹ ಧರ್ಮ ಪ್ರಚಾರ ಪ್ರಸಾರಗಳನ್ನು ನಡೆಸ್ತಾ ಇದ್ರು. ಈಗ ತಾನೇ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾಕರಕೆರಡ ಮಹಾರಾಜರು ಹೇಳುವಂತೆ ಮಹಾರಾಷ್ಟ್ರ ಭಾಗದಲ್ಲಿ ಜಗದ್ಗುರುಗಳ ಧರ್ಮ ಪ್ರಚಾರ ಕಾರ್ಯಕ್ರಮ ಬಹಳ ಕಡಿಮೆ ಇರುತ್ತಿತ್ತು. ಅದನ್ನ ಗಮನಿಸಿರುವಂತಹ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರು ಮಹಾರಾಷ್ಟ್ರದ ಪ್ರಾಂತಕ್ಕೆ ಬಹಳ ವಿಶೇಷವಾದಂತಹ ಕೃಪೆ ನೀಡಿದರು. ಅಲ್ಲಿದ್ದಿರುವಂತಹ ಮಠಾಧೀಶರನ್ನು ಜಾಗೃತಿಗೊಳಿಸಿದರು. ಆ ಮಠಾಧೀಶರ, ಆ ಮಠಗಳ ಸೇವಾ ತತ್ಪರರಾಗಿರತಕ್ಕಂತ ಭಕ್ತ ಜನರನ್ನು ಆಕರ್ಷಿಸಿ ಅವರಿಗೆ ಶ್ರೇಷ್ಠವಾದಂತಹ ಸಂಘಟನಾ ಕೌಶಲವನ್ನಿಟ್ಟು ಅವರಿಂದ ಧರ್ಮ ಪ್ರಚಾರವನ್ನು, ಸಾಮಾಜಿಕ, ಶೈಕ್ಷಣಿಕ ವಿದ್ಯಾರಂಗವನ್ನು ಕೂಡ ಅತ್ಯಂತ ಉನ್ನತವಾದಂತಹ ಶಿಖರಕ್ಕೆ ತಗೊಂಡೋಗಿರುವಂತಹ ಜಗದ್ಗುರು ಮಹಾಸನ್ನಿಧಿಯವರು ಮಹಾರಾಷ್ಟ್ರದಲ್ಲಿ ಅಲ್ಪಸಂಖ್ಯಾಕದಲ್ಲಿರುವಂತಹ ವೀರಶೈವ ಧಾರ್ಮಿಕರಾಗಿರ್ತಕ್ಕಂಥ ಎಲ್ಲರನ್ನೂ ಸಂಘಟಿತ ಮಾಡಲಕ್ಕೆ, ಎಲ್ಲರನ್ನು ಉದ್ಧಾರ ಮಾಡಲಕ್ಕೆ, ನಮ್ಮ ಪರಂಪರೆಯನ್ನು ಪ್ರಚೋದನೆ ಮಾಡಲಕ್ಕೆ ಅಂತ ವಿಶೇಷವಾದಂತಹ ಸಂಕಲ್ಪವನ್ನು ತಗೊಂಡು ಶ್ರೀ ವೇದಮೂರ್ತಿ ವಿಶ್ವಂಬರ ಸ್ವಾಮಿ ಶಿಂಗಣಾಪುರ್ಕರ್ ಇವರ ಒಂದು ಅಧ್ಯಕ್ಷದಲ್ಲಿ ಪೂರ್ಣ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು 22 ಜಿಲ್ಲೆಗಳು ಸಂಚಾರ ಮಾಡಿದರು. ಒಂದಲ್ಲ ಎರಡಲ್ಲ, 22 ಜಿಲ್ಲೆಗಳವರೆಗೆ ಅವರ ಸಂಚಾರ ಆಯಿತು. ಈ ಕಾರ್ಯಕ್ರಮ 55 ದಿವಸಗಳ ತನ ನಿರಂತರವಾಗಿ ನಡೆಯಿತು. ಕಾರ್ಯಕ್ರಮದ ಒಂದು ರೂಪರೇಷೆ ಹೇಗೆ ಇತ್ತು ಅಂತಂದ್ರೆ, ಮುಂಜಾನೆ 10 ಗಂಟೆಗೆ ಸನ್ನಿಧಿಯವರು ಗ್ರಾಮ ಪ್ರವೇಶ ಮಾಡೋರು ಒಂದು ಊರಿಗೆ. 10 ಗಂಟೆಯಿಂದ 2 ಗಂಟೆ ತನ ಸ್ನಾನ, ಇಷ್ಟಲಿಂಗ ಮಹಾಪೂಜೆ, ಮತ್ತೆ ಬಂದಿರುವಂತಹ ಎಲ್ಲಾ ಭಕ್ತ ಜನರಿಗೆ ದರ್ಶನ ಆಶೀರ್ವಾದಗಳನ್ನು ನೀಡುತ್ತಾ ಮಹಾಸನ್ನಿಧಿಯವರು 2 ರಿಂದ 3 ಗಂಟೆಯ ಮಟ್ಟೆ ಬಂದಿರುವಂತಹ ದೂರ ಪ್ರಾಂತಗಳಿಂದ ಬಂದಿರುವಂತಹ ಎಲ್ಲ ಭಕ್ತರಿಗೆ ಆಶೀರ್ವಚನವನ್ನು ಕೊಡ್ತಿದ್ರು, ದರ್ಶನವನ್ನು ಕೊಡ್ತಿದ್ರು. 4 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ಬಂದಿರುವಂತಹ ವಿದ್ವಾಂಸರು, ವೇದ ಪಂಡಿತರು, ಹಾಗೆಯೇ ಎಲ್ಲಾ ಶಿವಾಚಾರ್ಯರಿಂದ ಧರ್ಮ ಮಾರ್ಗೋಪದೇಶವನ್ನು ಕೊಟ್ಟು ಕೊನೆಗೆ ಮಹಾಸನ್ನಿಧಿಯವರು ಆಶೀರ್ವಚನ ಕೊಡ್ತಿದ್ರು.
ಆದ ನಂತರ ಸಂಜೆ ರಾತ್ರಿ 10 ರಿಂದ 11 ಗಂಟೆ ಮಟ್ಟ ಆ ಊರಿನಲ್ಲಿ ಇರುವಂತಹ ಧಾರ್ಮಿಕ ಸಮಸ್ಯೆಗಳನ್ನು, ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಉಪಾಯಗಳನ್ನು ತೋರಿಸಿ ತುರ್ತ ಅದರ ಸಮಾಧಾನವನ್ನು ಮಾಡಿಸುವಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದರು. ಮತ್ತೆ ಮುಂಜಾನೆ 6 ಗಂಟೆ ಮಟ್ಟ ಆ ಗ್ರಾಮದಿಂದ ಹೋಗಿ ಮುಂದಿನ ಗ್ರಾಮಕ್ಕೆ ಪ್ರವೇಶ ಮಾಡುತ್ತಿದ್ದರು. ಹೀಗೆ 55 ದಿವಸಗಳ ಪರ್ಯಂತ ನಿರಂತರವಾಗಿ 22 ಜಿಲ್ಲೆಗಳೆಲ್ಲ ಎಲ್ಲಾ ಪ್ರಮುಖ ನಗರಗಳಲ್ಲಿ ಜಗದ್ಗುರುಗಳು ಪ್ರವೇಶಿಸಿ ಅಲ್ಲಿರುವಂತಹ ಅಧರ್ಮ ಪ್ರವೃತ್ತಿಗಳನ್ನು ಖಂಡಿಸಿ ಶಿವಧರ್ಮ ಪ್ರವೃತ್ತಿಯನ್ನು ಹೆಚ್ಚಿಸುವಂತಹ ಶ್ರೇಷ್ಠ ಕಾರ್ಯ ಮಹಾರಾಷ್ಟ್ರದಲ್ಲಿ ಯಾರಾದ್ರೂ ಮಾಡಿದ್ರು ಅಂತಂದ್ರೆ ಕೇಳಿದ್ರೆ ಅದು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರೇ ಅಂತೇಳಿ ಎಲ್ಲರಿಗೂ ಕೂಡ ಈಗಿನ ಮಟ್ಟಿಗೆ ಅತ್ಯಂತ ಆನಂದವನ್ನು ಕೊಡುವಂತಹ ವಿಷಯ. ಅಂತ ಮಹಾಸನ್ನಿಧಿಯವರು ಮಹಾರಾಷ್ಟ್ರದ ಲಾತೂರ, ಸೋಲಾಪುರ, ಸಾಂಗ್ಲಿ, ಸಾತಾರ, ಕೊಲ್ಹಾಪುರ, ಪುಣೆ, ಪರ್ಭಣಿ, ನಾಂದೇಡ್, ಬೀಡ್, ವಾಶಿಂ, ಅಕೋಲಾ, ಅಮರಾವತಿ, ಯವತ್ಮಳ್, ಚಂದ್ರಾಪುರ್, ವರ್ಧಾ, ನಾಗ್ಪುರ್, ಔರಂಗಾಬಾದ್, ಜಳಗಾಂವ್, ನಾಸಿಕ್, ಮುಂಬೈ, ರತ್ನಗಿರಿ ಮತ್ತು ಅಹಮದ್ ನಗರ್ ಇಂತ ವಿಶೇಷವಾದಂತಹ ನಗರಗಳಲ್ಲಿ ಗ್ರಾಮಗಳಲ್ಲಿ ಕೂಡ ಸನ್ನಿಧಿಯವರ ಪಾದಾರ್ಪಣೆಯನ್ನು ನೋಡಿ ಅಂದಿನ ಆ ಭಕ್ತ ಜನರ ಆನಂದಕ್ಕೆ ಸೀಮೆ ಇದ್ದಿಲ್ಲ. ಪಂಚಪೀಠಗಳು ಅಂತಂದರೆ ಕೂಡ ಎಲ್ಲರಿಗೂ ಬಹಳಷ್ಟು ಆನಂದ ಕೊಡುವಂತಹ ಧರ್ಮ ಕ್ಷೇತ್ರಗಳು. ಅದರಲ್ಲಿಯೂ ಕಾಶಿ ಪೀಠ ಜ್ಞಾನಕ್ಕೆ ಪ್ರಮುಖವಾದಂತಹ ಸ್ಥಾನ ಕೊಡುವಂತಹ ಪೀಠ. ಅಂತ ಕಾಶಿ ವಿಶ್ವೇಶ್ವರ ಸ್ವರೂಪವೇ ನಮ್ಮ ಮನೆಗೆ ಬರ್ತಾ ಇದೆ, ನಮ್ಮ ಊರಿಗೆ ಬರ್ತಾ ಇದೆ ಅನ್ನುವಂತಹ ಒಂದು ಸಂಭ್ರಮ, ಒಂದು ಬಹುದೊಡ್ಡ ಆನಂದದಿಂದ ಭಕ್ತರೆಲ್ಲರೂ ಕೂಡ ಮಹಾಸನ್ನಿಧಿಯವರ ದಿವ್ಯಮಂಗಳ ರೂಪವನ್ನು ದರ್ಶನ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಮಹಾಸನ್ನಿಧಿಯವರು ನಾವು ಹಿಂದೆ ಹೇಳಿದಂತೆ ಮಾತೃ ಸಂಪನ್ನ ಹೃದಯರು, ಮಾತೃ ಹೃದಯ ಸಂಪನ್ನರಾಗಿದ್ರು. ಯಾರೇ ಕೂಡ ಅವರ ಮುಂದೆ ದೀನ ಮತ್ತು ದುಃಖದಲ್ಲಿರುವಂತಹ ಜನ ಬಂದ್ರೆ ಅವರನ್ನು ಅತ್ಯಂತ ಆಪ್ಯಾಯತೆಯಿಂದ ಅವರನ್ನು ಕೇಳಿ ಅವರ ದುಃಖಗಳನ್ನು ಎಲ್ಲ ದೂರ ಮಾಡುವಂತಹ ಆಶೀರ್ವಾದವನ್ನು ಕೊಡ್ತಿದ್ರು. ಅವರ ಆಶೀರ್ವಾದವನ್ನು ಪಡೆದಿರುವಂತಹ ಅನೇಕ ಮಂದಿ ಶಿಷ್ಯರು, ಭಕ್ತರು ಈಗೂ ಕೂಡ ಅವರ ಅನುಭವಗಳನ್ನು ಹೇಳಿದ್ರೆ ಕಣ್ಣಿಗೆ ನೀರು ಬರುತ್ತವೆ. ಅಂತ ದುಃಖಗಳಲ್ಲಿ ಇದ್ದ ಜನವನ್ನು ಕೂಡ ಮಹಾಸನ್ನಿಧಿಯವರ ಒಂದು ವಿಶೇಷವಾದಂತಹ ಆಶೀರ್ವಚನ, ಅವರ ತಪಶಕ್ತಿನಿಂದ, ಅವರ ಜ್ಞಾನದ ವಿಶೇಷ ಪ್ರಕಾಶದಿಂದ ಅವರ ಎಲ್ಲಾ ದುಃಖಗಳು ಕೂಡ ದೂರವಾಗ್ತಿದ್ದವು. ಸಮಾಜದ ಎಲ್ಲ ಜನಾಂಗಕ್ಕೂ ಮಹಾಸನ್ನಿಧಿಯವರ ಸಮಾನವಾದಂತಹ ಆಶೀರ್ವಾದ ಸಿಗುತ್ತಿತ್ತು. ವೈಯಕ್ತಿಕ ಮತ್ತು ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಅತ್ಯಂತ ಸಮೀಪದಿಂದ ಮಹಾಸನ್ನಿಧಿಯವರು ಮಾರ್ಗದರ್ಶನ ಮಾಡುತ್ತಿದ್ದರು. ಅಂತ ತೃಪ್ತಿ ಭಾವನೆ ಮತ್ತು ಮಹಾಸನ್ನಿಧಿಯವರ ಆಶೀರ್ವಾದ ತಗೊಂಡಿರುವಂತಹ ಜನಾಂಗಕ್ಕೆ, ಭಕ್ತರಿಗೆ ಒಂದು ವಿಶೇಷವಾದಂತಹ ಸಮಾಧಾನ ಸಿಗುತ್ತಿತ್ತು. ಅದಕ್ಕಾಗಿಯೇ ಮಹಾಸನ್ನಿಧಿಯವರು ಈ ಭೂಲೋಕವನ್ನು ಬಿಟ್ಟು, ಪಾಂಚಭೌತಿಕ ಶರೀರವನ್ನು ಬಿಟ್ಟು 1980ರಲ್ಲಿ ಅವರ ಪ್ರಾಣ ತ್ಯಾಗ ಮಾಡಿದರೂ ಕೂಡ ಈಗಿನವರೆಗೆ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಾನ ಜಗದ್ಗುರುಗಳ ಬಗ್ಗೆ ವಿಷಯ ತೆಗೆದರೆ ಜನಕ್ಕೆ ಅವೆಲ್ಲವೂ ಕೂಡ ನೆನಪು ಬರ್ತವೆ. ಅಂತ ತಾಯಿಯ ಹೃದಯ ಶ್ರೀ ಸನ್ನಿಧಿಯವರದಾಗಿತ್ತು. ಅದೇ ರೀತಿಯಾಗಿ ಮಹಾಸನ್ನಿಧಿಯವರು ಇಂಥ ವಿಶೇಷವಾದಂತಹ ಸಂಘಟನಾ ಕಾರ್ಯವನ್ನು ಮಾಡುತ್ತಾ ಗುರು ವಿರಕ್ತರನ್ನು ಸಮಾನ ರೂಪವಾಗಿ ಒಂದು ಮಾಡಲಕ್ಕೆ ವಿಶೇಷವಾದಂತಹ ಕೃಷಿ ಮಾಡಿರುವಂತಹ ಜಗದ್ಗುರುಗಳು. ಬೆಂಗಳೂರು ನಗರದಲ್ಲಿ ಅಂದಿನ ತತ್ಕಾಲೀನ ಎಲ್ಲಾ ಜಗದ್ಗುರುಗಳ ಒಂದು ಭವ್ಯವಾದಂತಹ ಸಮಾರಂಭ ನೆರವೇರಿಸುವಂತಹ ಒಂದು ವಿಚಾರವನ್ನು ಕಾಶಿ ಸನ್ನಿಧಿಯವರು ಮಾಡಿದರು. 1972ರಲ್ಲಿ ಆ ಕಾಲೀನ ಚಿತ್ರದುರ್ಗದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ಸ್ವಯಂ ವಿಶ್ವೇಶ್ವರ ಶಿವಾಚಾರ್ಯರೇ ಚಿತ್ರದುರ್ಗ ಮಠಕ್ಕೆ ಹೋಗಿ. ಆದ್ರೆ
ಯಾವುದೋ ಬೇರೆ ಕಾರಣಗಳಿಂದ ಅಸ್ವಸ್ಥತೆಯಿಂದ ಆ ಸ್ವಾಮಿಗಳು ಬಂದಿಲ್ಲ. ಆದ್ರೂ ಕೂಡ ಕಾರ್ಯಕ್ರಮ ಮಾಡಿರುವಂತಹ ವಿಚಾರದೊಂದಿಗೆ ವಿಶೇಷವಾದಂತಹ ಅಡ್ಡಪಲ್ಲಕ್ಕಿ ಮಹೋತ್ಸವದೊಂದಿಗೆ ಕಾರ್ಯಕ್ರಮ ಪೂರ್ಣವಾಯಿತು. ಅಂತ ವಿಶೇಷವಾದಂತಹ ಸಮಾನ ಭಾವನೆ ತರುವುದರಲ್ಲಿ ವಿಶ್ವೇಶ್ವರ ಶಿವಾಚಾರ್ಯರೇ ವಿಶಿಷ್ಟವಾದಂತಹ ಕೆಲಸ ಮಾಡಿದ್ರು. ವಿದ್ಯಾರ್ಥಿ ನಿಲಯದ ಸ್ಥಾಪನೆ, ಮಹಾಸನ್ನಿಧಿಯವರು ಜ್ಞಾನಕ್ಕೆ ಬಹುದೊಡ್ಡ ಸ್ಥಾನವನ್ನು ಕೊಟ್ಟಿದ್ರು. ಅವರ ಜೀವನದ ಜ್ಞಾನ ವಿದ್ಯೆ ಇದ್ದ ವ್ಯಕ್ತಿ ಯಾವುದೇ ಪ್ರದೇಶಕ್ಕೋದ್ರೂ ಕೂಡ ಗೌರವ, ಸನ್ಮಾನ, ಆನಂದ, ಸಮಾಧಾನಗಳನ್ನು, ಐಶ್ವರ್ಯಗಳನ್ನು ಪಡಬಹುದು. ಇವೆಲ್ಲ ಪಡೆದಿರುವಂತಹ ವ್ಯಕ್ತಿ ಜ್ಞಾನಿ ಆಗಿದ್ದರೆ ಅವನೇ ಮೋಕ್ಷಕ್ಕೆ ಅಧಿಕಾರಿ ಅನ್ನುವಂಥದ್ದು ಶಾಸ್ತ್ರೋಕ್ತಿ. ಮಹಾಸನ್ನಿಧಿಯವರ ಈ ವಿಚಾರದೊಂದಿಗೆ ಅನೇಕ ಪ್ರಾಂತಗಳಲ್ಲಿ ಬಡ ಮಕ್ಕಳಿಗೆ ವಿದ್ಯೆ, ವಿದ್ಯಾನಿಲಯ ಇತ್ಯಾದಿಗಳನ್ನು ನಿರ್ಮಿಸುವಂತಹ ಸಂಕಲ್ಪ ಮಾಡಿದರು. ವಿದ್ವತ್ವಂಚ ನೃಪತ್ವಂಚ ನೈವ ತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂದಾಗೆ ವಿದ್ವತ್ತನಿಗೆ, ರಾಜನಿಗೆ ಯಾವಾಗಲೂ ಕೂಡ ತುಲನಾತ್ಮಕ ಮಾಡಬಾರದಂತ. ವಿದ್ವಾಂಸನು, ರಾಜನು ಕೇವಲ ತನ್ನ ರಾಜ್ಯದಲ್ಲಿ ಅಷ್ಟೇ ಪೂಜೆಗೊಳಿಸಿಕೊಂಡ್ರೆ ವಿದ್ವಾಂಸನು ಎಲ್ಲಾ ರಾಜ್ಯಗಳಲ್ಲಿ ಪೂಜಕ್ಕೆ ಅರ್ಹನಾಗಿರ್ತಾನೆ ಅಂತ ವಿದ್ವತ್ ಸಂಪಾದನೆ ಮಾಡಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ಮುಂದಿನ ಕಾಲದಲ್ಲಿ ಸಮಾಜದ ಪ್ರಮುಖರಾಗಿ ವಿಶೇಷವಾದಂತಹ ಸ್ಥಾನಮಾನಗಳನ್ನು ಪಡೆಯಬಹುದು ಅನ್ನುವಂತಹ ವಿಚಾರದಿಂದ ಬಡ ಮಕ್ಕಳಿಗೆ ನಗರದಲ್ಲಿ ವಾಸ ಮಾಡಿ ವಿದ್ಯಾರ್ಜನವನ್ನು ಮಾಡಲಿಕ್ಕೆ ವಿದ್ಯಾರ್ಥಿ ನಿಲಯದ ಸ್ಥಾಪನೆ ಮಾಡುವಂತಹ ವಿಚಾರ ಮಾಡಿದರು. 1948ರಲ್ಲಿ ಪೀಠಾಧಿಕಾರಿಗಳಾಗಿರುವಂತಹ ಜಗದ್ಗುರುಗಳವರು ಮಹಾರಾಷ್ಟ್ರದ ಧರ್ಮ ಪ್ರಚಾರವನ್ನು ಕೈಗೊಂಡು ಪರಂಡಕರ ಮಠದ ಶ್ರೀ ಶಬ್ರ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಯಾವಾಗಲೂ ಕೂಡ ಅವರ ಜೊತೆಗೆ ಇಟ್ಟುಕೊಂಡು ಅವರಿಂದ ಅನೇಕವಾದಂತಹ ಸಂಘಟನಾ ಕಾರ್ಯಗಳು ಮಾಡಿಸಿದ್ರು. 1958ರಲ್ಲಿ ಪುಣೆ ನಗರದಲ್ಲಿ, ಪುಣೆ ಮಹಾರಾಷ್ಟ್ರ ಪುಣೆಯಲ್ಲಿ ಶಿವಗಂಗಾ ಮಾಯಿ ಅವರು ನಿರ್ಮಾಣ ಮಾಡಿರುವಂತಹ ಮಂದಿರದಲ್ಲಿ ಲಿಂಗ ಸ್ಥಾಪನದ ಕಾರ್ಯಕ್ರಮಕ್ಕಾಗಿ ಕಾಶಿ ಜಗದ್ಗುರುಗಳು ಪುಣೆ ನಗರಕ್ಕೆ ಪ್ರವೇಶ ಮಾಡಿದರು. ಆ ಸಮಯದಲ್ಲಿ ಮಹಾಸನ್ನಿಧಿಯವರಿಗೆ ಮನಸ್ಸಲ್ಲಿ ಒಂದು ವಿಚಾರ ಬಂದಿತ್ತು. ಎಲ್ಲಾ ಬಡ ಮಕ್ಕಳಿಗಾಗಿ ಪುಣ್ಯನಗರಿಯಲ್ಲಿ ವಿಶೇಷವಾದಂತಹ ವಿದ್ಯಾರ್ಥಿ ನಿಲಯವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಸಂಕಲ್ಪ ಬಂದಿತ್ತು. ಆ ಸಂಕಲ್ಪದ ಬಂದುಕೊಳ್ಳೆ ಶುಭಶ್ಯ ಶೀಘ್ರಂ ಅನ್ನುವಾಗೆ ಮಹಾಸನ್ನಿಧಿಯವರು ಅಂದಿನ ಕಾಲೀನ ಸರ್ಕಾರಿನ ಒಂದು ಭವನವನ್ನೇ ಖರೀದಿ ಮಾಡ್ಲಿಕ್ಕೆ ಕಷ್ಟಪಟ್ಟರು. 11,000 ರೂಪಾಯಿಗಳನ್ನು ಕೊಟ್ಟು ಆ ಭವನವನ್ನು ಖರೀದಿ ಮಾಡಿದರು. ಈ ಸಮಯದಲ್ಲಿ ಆ ಭವನದ ಒಂದು ಬೆಳೆಯನ್ನು ನೋಡಿದ್ರೆ 40 ಕೋಟಿಗೆ ಮೇಲೆ ಆ ಭವನದ ಒಂದು ಬೆಳೆ ಈಗಿನ ಕಾಲದಲ್ಲಿದೆ. ಅಂದಿನ ಕಾಲದಲ್ಲಿ 41,000 ರೂಪಾಯಿಯನ್ನು ಕೊಟ್ಟು ಆ ಲೀಲಾವದಲ್ಲಿ ಖರೀದಿ ಮಾಡಿದ್ರು. ಆ ಭವನ 5-6 ವರ್ಷ ಕಾಲ ಪರ್ಯಂತ ನಮ್ಮ ಶ್ರೀ ಪರಂಡಕರ ಮಹಾರಾಜರು ಅದನ್ನೆಲ್ಲ ನೋಡ್ತಾ ಇದ್ರು. ಆದ ನಂತರ ಆ ಭವನದ ವಿದ್ಯಾರ್ಥಿ ನಿಲಯನ್ನು ಉದ್ಘಾಟನೆ ಮಾಡಲಿಕ್ಕೆ ಪವಿತ್ರ ಸಾನ್ನಿಧ್ಯ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಆಮಂತ್ರಣೆ ಮಾಡಿ ಆ ವಿಶ್ವಾರಾಧ್ಯ ವಿದ್ಯಾರ್ಥಿ ನಿಲಯ ಭವನವನ್ನು ಉದ್ಘಾಟನೆ ಮಾಡಿಸಿದರು. 1965ರಲ್ಲಿ ಈ ಭವನ ಉದ್ಘಾಟನೆ ಆಯಿತು. 81 ತನ ಕಾಶಿ ಪೀಠದ ಶಿಷ್ಯರಾಗಿರುವಂತಹ ಶ್ರೀ ಪರಂಡಕರ ಮಹಾಸ್ವಾಮೀಜಿಯವರು ಆ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾ ಇದ್ರು. ತದನಂತರ ಶ್ರೀ ಗಂಗಾಧರ ಚಿರ್ಮೆ ಮತ್ತು ನಳಿನಿ ಚಿರ್ಮೆ ದಂಪತಿಗಳು ಆ ನಿಲಯದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು. ತದನಂತರ ಭರತ್ ಉಂಬರ್ಕರ್ ಮತ್ತು ಶ್ರೀ ಸುಧಾಕರ್ ಹಳಗ್ನೆ ಅವರು ಸದ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಿನವರೆಗೂ ಕೂಡ ಆ ಪುಣೆಯ ವಿದ್ಯಾರ್ಥಿ ಭವನದಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳು ಫ್ರೀ ಆಗಿ
ನಿಲಯವನ್ನು ಉಪಯೋಗಿಸಿಕೊಂಡು ವಿಶಿಷ್ಟವಾದಂತಹ ವಿದ್ಯಾರ್ಜನೆಯನ್ನು ಮಾಡಿ PhD ಕೂಡ ಮಾಡಿರುವಂತಹ ಅನೇಕ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು ಮಹಾರಾಷ್ಟ್ರದ ಕಮಿಷನರ್ ಆಫ್ ಪೊಲೀಸ್ ಆಗಿದ್ರು, ಕೆಲವರು ಮಹಾರಾಷ್ಟ್ರದ ಕಲೆಕ್ಟರ್ನು ಆಗ್ಯಾರ, ಮಹಾರಾಷ್ಟ್ರದಲ್ಲಿ ಅನೇಕ ವಿಧವಾದಂತಹ ಕಂಪನಿಗಳಿಗೆ MD ಬಹಳಷ್ಟು ಮಂದಿ ವ್ಯಾಪಾರಸ್ಥರಾಗಿದ್ದಾರೆ. ಹೀಗೆ ಪುಣೆ ವಿದ್ಯಾರ್ಥಿ ನಿಲಯದಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಪದವಿಯನ್ನು ಪಡೆದರು ಅನ್ನುವಂಥದ ಮಹಾಸನ್ನಿಧಿಯವರ ಒಂದು ವಿಶೇಷ ಆಶೀರ್ವಾದದ ಮತ್ತು ಒಂದು ವಿಶೇಷವಾದಂತಹ ಸಂಕಲ್ಪದ ಫಲವಾಗಿದೆ. ಅಷ್ಟೇ ಅಲ್ಲದೆ ಮಹಾಸನ್ನಿಧಿಯವರ ಜೀವನದಲ್ಲಿ ಮತ್ತೊಂದು ವಿಶೇಷವಾದಂತಹ ಕಾರ್ಯವೂ ಕೂಡ ನೆರವೇರಿದೆ. ಈಗ ಸದ್ಯ ನಾವು ಪಟ್ಟಾಧಿಕಾರಿಗಳು ಆಗಿ ಇರುವಂತಹ ಈ ದಹಿವಡ್ಕರ್ ಮಠವು ಕೂಡ ಮಹಾಸನ್ನಿಧಿಯವರ ಒಂದು ಕೃಪೆಯಿಂದಲೇ ಉಳಿದಿದೆ. ಈ ಮಠದ 1976ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಶ್ರೀ ವರಸಿದ್ಧ ಶಿವಾಚಾರ್ಯ ಅನ್ನುವಂತಹ ಪಟ್ಟದ ದೇವರಿದ್ದರು. ಅವರು ಬಹಳಷ್ಟು ವಯಸ್ಕರಾಗಿದ್ರು. ಈ ಮಠಕ್ಕೆ ಅವರ ನಂತರ ಯಾರೇ ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಶಿವೈಕ್ಯರು ಅಚಾನಕ್ಕಾಗಿ ಅಸ್ವಸ್ಥತೆಯಿಂದ ಶಿವೈಕ್ಯರಾಗಿದ್ರು. ಮಠದ ಭಕ್ತರು ಕೂಡ ಯಾರೇ ಕಮಿಟಿಯು ಕೂಡ ಇರಲಿಲ್ಲ. ಅಂತ ಸಮಯದಲ್ಲಿ ಕಾಶಿ ಜಗದ್ಗುರುಗಳವರಿಗೆ ಈ ಮಠದ ಎಲ್ಲಾ ಸಂರಕ್ಷಣೆ ಮಾಡುವಂತಹ ಸಂದರ್ಭ ಬಂದಿತ್ತು. ಆಗಿನ ಕಾಲಿನ ಷಟ್ಸ್ಥಲ ಬ್ರಹ್ಮ ರೇವಣ ಸಿದ್ಧ ಪರಂಡಕರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಈ ಎಲ್ಲಾ ಮಠದ ಚರಸ್ಥಿರ ಆಸ್ತಿಗಳನ್ನು ಕಾಶಿ ಪೀಠಕ್ಕೆ ಬರೆಯಬೇಕನ್ನುವಂತಹ ಆದೇಶವನ್ನು ನೀಡಿ ಸ್ವಯಂ ಕಾಶಿ ಸನ್ನಿಧಿಯವರೇ ಈ ದಹಿವಡ್ಕರ್ ಮಠಕ್ಕೆ ಅಧಿಪತಿಗಳಾಗಿ ಇದ್ದರು. ಕೆಲವು ವರ್ಷ ಆದ ನಂತರ ಅವರ ಅತ್ಯಂತ ಪ್ರಿಯ ಶಿಷ್ಯಗಳಾಗಿರ್ತಕ್ಕಂಥ ಮತ್ತು ಕರ್ನಾಟಕದ ಯಾಳವಾರ್, ವಿಜಾಪುರ ಜಿಲ್ಲದ ಯಾಳವಾರ್ ಊರಿನ ಇಂದೂದರ್ ಗುರುಮಠ್ ಅನ್ನುವಂತಹ ಮಹೇಶ್ವರರಿಗೆ 11/2/1976 ಈ ಶುಭ ದಿವಸ ದಹಿವಡ್ಕರ್ ಮಠಕ್ಕೆ ಪಟ್ಟಾಭಿಷೇಕವನ್ನು ಮಾಡಿಸಿದರು. ಶ್ರೀ ಸನ್ನಿಧಿಯವರ ಕೃಪೆಯಿಂದ ಪಟ್ಟಾಭಿಷೇಕಗೊಂಡಿರುವಂತಹ ಆ ಗುರುಮಠ ಅವರಿಗೆ ಶ್ರೀ ಶಬ್ರ ಗುರುಸಿದ್ಧ ಶಿವಾಚಾರ್ಯ ಅನ್ನುವಂತಹ ನಾಮಕರಣ ಮಾಡಿ ಅವರಿಂದ ಈ ಮಹಾರಾಷ್ಟ್ರದಲ್ಲಿ ವಿಶೇಷವಾದಂತಹ ಧರ್ಮ ಪ್ರಸಾರವನ್ನು ಮಾಡಿಸಿರುವಂತಹ ಕೆಲಸ ಕೃಪಾಶೀರ್ವಾದ ಮಹಾಸನ್ನಿಧಿಯವರದ್ದು ಆಗಿತ್ತು. ಅವರು ಅವರ ಅಂತೆವಾಸಿಗಳಾಗಿ ಯಾವಾಗಲೂ ಕೂಡ ಮಹಾರಾಷ್ಟ್ರದಲ್ಲಿ ಬಂದುಕೊಳ್ಳೆ ಶ್ರೀ ಜಗದ್ಗುರು ಮಹಾಸನ್ನಿಧಿಯವರ ಸೇವೆಯಲ್ಲೇ ಇರ್ತಿದ್ರು. ಅವರ ನಂತರ ಈ ಪೀಠ ಸುದೀರ್ಘವಾಗಿ 40 ವರ್ಷಗಳ ಮಟ್ಟ ಈ ದಹಿವಡ್ಕರ್ ಮಠ ಬಹಳಷ್ಟು ಅಭಿವೃದ್ಧಿಗಾಗಿದೆ. ಆದ ನಂತರ ಅವರ ಅಸ್ವಸ್ಥತೆಯಿಂದ ಶಿವೈಕ್ಯರಾಗಿದ್ದ ಕೂಡಲೇ ಅವರೇ ವಂಶಸ್ಥರಾಗಿರ್ತಕ್ಕಂಥ ಮತ್ತೊಬ್ಬರನ್ನು ಇಲ್ಲಿ ವಿಶ್ವೇಶ್ವರ ಶಿವಾಚಾರ್ಯರಾಗಿ ಆ ದೊಡ್ಡ ಕಾಶಿ ವಿಶ್ವೇಶ್ವರ ಶಿವಾಚಾರ್ಯರೇ ಮತ್ತೆ ಇವರ ರೂಪದಲ್ಲಿ ನಮಗೆ ಸಿಕ್ಕಿದ್ದಾರೆ ಅನ್ನುವಂತಹ ಒಂದು ಗುರುಭಕ್ತಿಯಿಂದ ಗುರುಸಿದ್ಧ ಶಿವಾಚಾರ್ಯರು ನಮ್ಗಿಂತ ಮುಂಚೆ ಇರುವಂತಹ ಸ್ವಾಮಿಗಳಿಗೆ ವಿಶ್ವೇಶ್ವರ ಶಿವಾಚಾರ್ಯ ಅಂತ ಹೆಸರಿನಿಂದ ಪ್ರಸ್ತುತ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಅವರಿಗೆ ಪಟ್ಟಾಭಿಷೇಕ ನಡೆಸಿದ್ರು. ಕಾರಣಾಂತರಗಳಿಂದ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿಯೇ ಈ ವಿಶ್ವೇಶ್ವರ ಶಿವಾಚಾರ್ಯರು ಕೂಡ ಶಿವೈಕ್ಯರಾಗಿದ್ರು. ತದನಂತರ ನಮ್ಮನ್ನು ಪ್ರಸ್ತುತ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಕಾಶಿ ಪೀಠದ ಶಾಖಾ ಮಠ ದಹಿವಡ್ಕರ್ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ 2017ರಲ್ಲಿ ಪಟ್ಟಾಭಿಷೇಕ ಮಾಡಿಸಿದರು. ಇಂಥ ನಾಶವಾಗಿ ಹೋಗುವಂತಹ ದಹಿವಡ್ಕರ್ ಮಠವನ್ನೇ ಅಲ್ಲದೆ ಇಡೀ ದಹಿವಡ್ಕರ್ ಮಠದ ಎಲ್ಲಾ ಶಿಷ್ಯ ವೃಂದವನ್ನು ಕೂಡ ಜಾಗೃತಿಗೊಳಿಸುವಂತಹ, ಮಠವನ್ನು ಅಭಿವೃದ್ಧಿ ಮಾಡಿಸುವಂತಹ ವಿಶೇಷವಾದಂತಹ ಕಾರ್ಯ ಮಹಾಸನ್ನಿಧಿಯವರದು ಆಗಿತ್ತು. ಇಂಥ ಒಂದೇ ಮಠ ಅಲ್ಲ, ಇಡೀ ಮಹಾರಾಷ್ಟ್ರದಲ್ಲಿ ಅನೇಕ ಮಠಗಳನ್ನು ಸಂರಕ್ಷಣೆ ಮಾಡಿ ಅಭಿವೃದ್ಧಿಯನ್ನು ಮಾಡಿಸಿರುವಂತಹ ಮತ್ತ ಎಲ್ಲ ಶಿವಾಚಾರ್ಯರಿಗೂ ಕೂಡ ಶ್ರೇಷ್ಠ ಮಾರ್ಗದರ್ಶನವನ್ನು ಮಾಡಿರುವಂತಹ, ಎಲ್ಲ ಭಕ್ತರಿಗೆ ಶಿವಾಚಾರ್ಯರ ಮೇಲೆ ಶ್ರದ್ಧಾಸ್ಥಾನ ಇರುವ ಹಾಗೆ ಕಾರ್ಯವನ್ನು ಮಾಡಿರುವಂತಹ ಮಹಾಸನ್ನಿಧಿಯವರು ಯಾರಾದರೂ ಇದ್ರೆ
ಅದು ನಮ್ಮ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರೇ. ಅದರ ಜೊತೆಗೆ ಕಾಶಿ ವಿಶ್ವವಿದ್ಯಾಲಯದಲ್ಲಿ, ಕಾಶಿ ಕ್ಷೇತ್ರದಲ್ಲಿ 3 ವಿಶ್ವವಿದ್ಯಾಲಯಗಳಿದಾವೆ. ಕಾಶಿ ಅಂದ್ರನೇ ವಿದ್ಯಾ ರಾಜಧಾನಿ. ಅದರಲ್ಲಿ ಗಾಂಧಿ ವಿದ್ಯಾಪೀಠ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಇವೆಲ್ಲಕ್ಕಿಂತ ಪ್ರಾಚೀನದಾಗಿ ಶ್ರೀ ಸಂಪೂರ್ಣಾನಂದ ವಿಶ್ವವಿದ್ಯಾಲಯ ಅನ್ನುವಂಥದ್ದು. ಈ ಸಂಪೂರ್ಣಾನಂದ ವಿಶ್ವವಿದ್ಯಾಲಯ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ವೇದಾಂತ ವಿಷಯಗಳ ಅಧ್ಯಯನ ಪೀಠವಾಗಿತ್ತು, ಸುಪ್ರಸಿದ್ಧವಾಗಿತ್ತು. ಅನೇಕ ಮಂದಿ ಭಾರತ ದೇಶದ ಎಲ್ಲ ವಿದ್ವಾಂಸರು ಅಲ್ಲಿ ಅಧ್ಯಯನ ಮಾಡಿ ಹೋಗ್ತಿದ್ರು. ಆದ್ರೆ ನಮ್ಮ ವೀರಶೈವ ಸಿದ್ಧಾಂತದ, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕನ್ನುವಂತಹ ಒಂದು ಶಿವ ಸಂಕಲ್ಪ ಜಗದ್ಗುರುಗಳ ಮನಸ್ಸಿನಲ್ಲಿ ಬಂದಿತ್ತು. ಎಲ್ಲ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಂಪ್ರದಾಯದ ಎಲ್ಲ ವೇದಾಂತದ ವಿಷಯಗಳು ಅಧ್ಯಯನ ಆಗೋದ್ರ ನಮ್ಮ ವೀರಶೈವ ಸಿದ್ಧಾಂತವು ಕೂಡ ಅಲ್ಲಿ ಅಧ್ಯಯನ ಆಗಿದ್ರೆ ಪರಿಪೂರ್ಣ ಬರುತ್ತೆ, ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಓದಬಹುದನ್ನುವಂತಹ ವಿಚಾರದಿಂದ ಮಹಾಸನ್ನಿಧಿಯವರು ಸಂಕಲ್ಪ ಮಾಡಿದರು. ಅಂದಿನ ವಿದ್ವತ್ ಸಂಘದ ಅನೇಕ ಸದಸ್ಯರು ಈ ಕಾರ್ಯವನ್ನು ನಡೆಸಬೇಕಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಇಂದಿನ ಕಾಶಿ ಜಗದ್ಗುರುಗಳು ಅಂದ್ರೆ ಅಂದಿನ ಗುಳದೇಗುಡ್ಡದ ಅಮರೇಶ್ವರ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಕಾಶಿ ವೀರಶೈವ ವಿದ್ವತ್ ಸಂಘದ ಕಾರ್ಯವಾಹಕರಾಗಿದ್ದು, ಅವರು ತತ್ಕಾಲೀನ ಪಂಚಪೀಠಾಧೀಶ್ವರರು ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಈ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಕಾಶಿ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಪೀಠವನ್ನು ಸ್ಥಾಪನೆ ಮಾಡಲಿಕ್ಕೆ ಸುಮಾರು 1,80,000 ರೂಪಾಯಿಗಳ ಅವಶ್ಯಕತೆ ಇದೆ. ಪಂಚಪೀಠಾಧೀಶ್ವರರು ಎಲ್ಲರೂ ಕೂಡ ಅನುಗ್ರಹಿಸಿ ಆ ಪೀಠದ ಸ್ಥಾಪನಕ್ಕಾಗಿ ಮಹಾಸನ್ನಿಧಿಯವರ ಕೃಪೆ ಮಾಡ್ಬೇಕಂತ ಹೇಳಿ ವಿನಂತಿ ಕೊಡಿಸಿಕೊಳ್ಳೆ ಅಂದಿನ ಪಂಚಪೀಠಾಧೀಶ್ವರರು ಮತ್ತೆ ಅನುಗ್ರಹ ಭಾಷಣದಲ್ಲಿ ಕಾಶಿ ವಿಶ್ವೇಶ್ವರ ಶಿವಾಚಾರ್ಯ ಜಗದ್ಗುರುಗಳವರು ಈ ವಿಷಯವನ್ನೇ ಎತ್ತಿ ಹಿಡಿದು ಅಲ್ಲಿ ಕುಳಿತಿರುವಂತಹ ಎಲ್ಲ ಭಕ್ತರೊಂದಿಗೆ ಈ ವಿಷಯವನ್ನು ತಿಳಿಸಿಕೊಳ್ಳೆ ಮಹಾಸನ್ನಿಧಿಯವರ ವಿಶೇಷವಾದಂತಹ ಸಂಕಲ್ಪವನ್ನು ಕೇಳಿರುವಂತಹ ಭಕ್ತ ಜನರು ತುರ್ತು ಆಗಿ ಯಾರಿಗೆ ಎಷ್ಟಾಗುತ್ತೋ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಿ ಆ ಕ್ರೋಢೀಸಿರುವಂತಹ ಧನ ಸಂಗ್ರಹವನ್ನು, ಧನರಾಶಿಯನ್ನು ಕಾಶಿ ಪೀಠದಲ್ಲಿ ಮತ್ತಿಷ್ಟು ಕಡಿಮೆ ಬಿದ್ದರೆ ಅದೆಲ್ಲವೂ ಕೂಡ ಏಕೀಕೃತ ಮಾಡಿ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ 1983ರಲ್ಲಿ ತುರ್ತಾಗಿ ಆ ಸಂಪೂರ್ಣಾನಂದ ವಿಶ್ವವಿದ್ಯಾಲಯದಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ವಿಷಯದವಾಗಿ ಅಭ್ಯಾಸ ಪೀಠವನ್ನು ಸ್ಥಾಪನೆ ಮಾಡಿದರು. ಇದು ನಮ್ಮ ವೀರಶೈವ ಎಲ್ಲ ಸಾಧಕರಿಗೆ ನಮ್ಮ ವೀರಶೈವ ಸಂಪ್ರದಾಯ ಉಳಿಸಲಕ್ಕೆ ಅತ್ಯಂತ ವಿಶೇಷವಾದಂತಹ ಕಾರ್ಯ. ಯಾಕೆ ಅಂತಂದ್ರೆ ವಿಶ್ವವಿದ್ಯಾಲಯಗಳ ಮಾಧ್ಯಮದಿಂದ ಒಂದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಆ ವಿಷಯಕ್ಕೆ ಬಹಳಷ್ಟು ಬೆಳೆ ಇರುತ್ತೆ ಸಮಾನ ಸಮಾಜದಲ್ಲಿ. ಅದಕ್ಕಾಗಿ ಮಹಾಸನ್ನಿಧಿಯವರು ಮಾಡಿರುವಂತಹ ಕಾರ್ಯ ಆಚಂದ್ರಾರ್ಕವಾಗಿ ಉಳಿಯುವಂತಹ ವಿದ್ಯಾರಂಗದಲ್ಲಿ, ಶೈಕ್ಷಣ ರಂಗದಲ್ಲಿ ಬಹುದೊಡ್ಡ ಕಾರ್ಯ ಮಹಾಸನ್ನಿಧಿಯವರು ಮಾಡಿದರು. ಇವೆಲ್ಲವೂ ಕೂಡ ಮಹಾಸನ್ನಿಧಿಯವರ ಪಟ್ಟಾಭಿಷೇಕ ಆಗಿದ್ದರಿಂದ ಹಿಡಿದು ಅನೇಕ ವರ್ಷ ಕಾಲ ಪರ್ಯಂತ ಮಾಡ್ತಾ ಇದ್ರು. ಆದ್ರೆ ಇಷ್ಟೆಲ್ಲಾ ವ್ಯವಹಾರಗಳು ಕೇವಲ ಭಕ್ತರ ಒಂದು ದಕ್ಷಿಣದ ಮೇಲೆ ಮಾಡಿರುವಂತಹ ಮಹಾಸನ್ನಿಧಿಯವರು ಉತ್ಪನ್ನವೂ ಇರಲಿಲ್ಲ. ಇದ್ದಿರುವಂತಹ ಅಲ್ಪೋ ಸ್ವಲ್ಪ ಎಲ್ಲವೂ ಕೂಡ 1950ರಲ್ಲಿ ಟೆಂಡೆನ್ಸಿ ಆಕ್ಟ್ ದಿಂದ ಎಲ್ಲವೂ ಕೂಡ ಪರಹಸ್ತ ಆಗಿಬಿಟ್ಟಿತ್ತು. ಆದ್ರೆ ಮಹಾಸನ್ನಿಧಿಯವರು ವಿಶ್ವಾರಾಧ್ಯ ಮಾರ್ಕೆಟ್ ಅನ್ನುವಂಥದ್ದನ್ನು ಒಂದು ಸ್ಥಾಪನೆ ಮಾಡಿದರು. 1956ರಲ್ಲಿ ಕಾಶಿ ಪೀಠದ ಎಲ್ಲಾ ಭೂಮಿ ದೂರವಾದರೂ ಕೂಡ ಮಹಾಸನ್ನಿಧಿಯವರು 1968ರಲ್ಲಿ ಈ ಮಾರ್ಕೆಟ್ ನ ಎಷ್ಟು ಜಾಗ ಉಳಿದಿತ್ತೋ ಮಠದ ಪ್ರಾಂತದಲ್ಲಿ ಅಷ್ಟು ಭಾಗವನ್ನು ಒಂದು ಬಾಡಿಗೆ ಸ್ವರೂಪದಲ್ಲಿ ಎಲ್ಲರಿಗೆ ಕೊಡಲಕ್ಕೆ 5-6 ವರ್ಷಗಳ ಪರ್ಯಂತ ಅದರ ನಿರ್ಮಾಣವನ್ನು ಮಾಡಿ
ಸುಪ್ರಸಿದ್ಧವಾದಂತಹ ಒಂದು ವಿಶೇಷದ ಕಟ್ಟಡವನ್ನು ಕಟ್ಟಿದರು. ಇಂದಿಗೂ ಕಾಶಿಯಲ್ಲಿ ಫರ್ನಿಚರ್ ಮಾರ್ಕೆಟ್ ಅನ್ನುವಂತಹ ಹೆಸರಿನಿಂದ ಆ ಕಾಶಿ ಪೀಠದ ಪ್ರಾಂಗಣದಲ್ಲಿರುವಂತಹ ಮಾರ್ಕೆಟ್ ಸುಪ್ರಸಿದ್ಧವಾಗಿ ಫೇಮಸ್ ಆಗಿದೆ. ಒಂದು ತಿಂಗಳಿಗೆ 30-40 ಸಾವಿರ ರೂಪಾಯಿ ಹಣಗಳ ಉತ್ಪನ್ನವನ್ನು ಕೂಡ ಆ ಮಾರ್ಕೆಟ್ ದಿಂದ ಸಿಗುತ್ತಾ ಇದೆ. ಪ್ರತಿನಿತ್ಯವೂ ಒಂದು ಉತ್ಪನ್ನ ಸ್ರೋತ ಮಾಡಿಟ್ಟು ಹೋಗಿದ್ರು ಮಹಾಸನ್ನಿಧಿಯವರು. ಇರಲಿಲ್ಲ ಅಂತರ ಆ ಕಾಶಿ ಪೀಠಕ್ಕೆ ಯಾವುದೇ ವಿಧವಾದಂತಹ ಉತ್ಪನ್ನವೂ ಇರಲಿಲ್ಲ. ಮಹಾಸನ್ನಿಧಿಯವರ ಒಂದು ವಿಶೇಷವಾದಂತಹ ಕಾರ್ಯದಿಂದ ಕಾಶಿ ಪೀಠದ ಎಲ್ಲ ಸಾಧಕರಿಗೆ ನಿಲಯವನ್ನು ಕೂಡ ಕಟ್ಟಿಸಿದ್ರು. ಎಲ್ಲಾ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕುಟೀರವನ್ನು ಕಟ್ಟಿಸಿದ್ರು. ಅವರೆಲ್ಲರಿಗೆ 3 ಕಾಲ ಪ್ರಸಾದವನ್ನು ಕೂಡ ನೀಡುವಂತಹ ಅನ್ನಪೂರ್ಣ ಕಾರ್ಯವನ್ನು ಕೂಡ ಮಹಾಸನ್ನಿಧಿಯವರು ಮಾಡಿದರು. ಅಷ್ಟಲ್ಲದೆ ವಿದ್ವಾಂಸರನ್ನು ಕೊಟ್ಟು ಬಂದಿರುವಂತಹ ಸಾಧಕರಿಗೆ ವಿಶೇಷವಾದಂತಹ ಜ್ಞಾನ ಸಮುಪಾರ್ಜನವನ್ನು ಕೂಡ ಮಾಡಿಕೊಟ್ಟಿರುವಂತಹ ಕೃಪೆ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರದಾಗಿತ್ತು. ತದನಂತರ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ 3 ಸಲ ಮಹಾನ್ ಧರ್ಮ ಪ್ರಚಾರ ದೌರಗಳನ್ನು ಮಹಾಸನ್ನಿಧಿಯವರು ಮಾಡಿದರು. ಮಹಾಸನ್ನಿಧಿಯವರು ವಿದರ್ಭ ಧರ್ಮ ಪ್ರಚಾರ ದೌರವನ್ನು 1973ರಲ್ಲಿ ಮಾಡಿ ಸುಮಾರು ಒಂದು 40ಕ್ಕೂ ಮೇಲೆ ಊರುಗಳಲ್ಲಿ ಸಂಘಟನವನ್ನು ಮತ್ತು ಮಂಡಳಿಯನ್ನು ವೀರಶೈವ ಧರ್ಮ ಪ್ರಚಾರವನ್ನು ಮಾಡುವಂತಹ ಸಂಘಟನೆಗಳನ್ನು ಮಾಡುತ್ತಾ ಹೋದರು. ನಾಗ್ಪುರ್ ಕೇಂದ್ರವನ್ನು ಮಾಡಿಕೊಂಡು ಆ ಸುತ್ತಭಾಗಗಳೇ ಇರುವಂತಹ ಎಲ್ಲಾ ವಿದರ್ಭ ಪ್ರಾಂತಗಳಲ್ಲಿ ಮಹಾಸನ್ನಿಧಿಯವರ ಧರ್ಮ ಪ್ರಚಾರದಿಂದ ವೀರಶೈವ ಸಂಪ್ರದಾಯದಲ್ಲಿ ವಿಶೇಷವಾದಂತಹ ಚೇತನ ಮೂಡಿತ್ತು. ಎಲ್ಲಿ ಧರ್ಮ ಪ್ರಚಾರ ಇಲ್ಲವೋ, ಎಲ್ಲಿ ಜ್ಞಾನದ ಬೆಳಕು ಇಲ್ಲವೋ ಅಂತ ಮಹಾರಾಷ್ಟ್ರ ಕ್ಷೇತ್ರದಲ್ಲಿ ಕಾಶಿ ಪೀಠದ ಜ್ಞಾನಗಂಗಾ ಪರಿಪೂರ್ಣವಾಗಿ ಮಹಾಸನ್ನಿಧಿಯವರ ರೂಪದಲ್ಲಿ ಬಂದು ಎಲ್ಲರನ್ನು ಪುನೀತರಾಗಿ ಮಾಡಿತ್ತು. ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಾ ಶಿವಜ್ಞಾನದ ಬೆಳಕನ್ನು ಕೊಟ್ಟಿರುವಂತಹ ಮಹಾಸನ್ನಿಧಿಯವರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿಯವರು. ಅವರ ಕಾರ್ಯದಲ್ಲಿ ನಿರಂತರವಾಗಿ ದಹಿವಡ್ಕರ್ ಮಠದ ಪೂರ್ವ ಆಚಾರ್ಯರಾಗಿರ್ತಕ್ಕಂಥ ಶ್ರೀ ಗುರುಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತೆ ಪರಂಡ್ಕರ್ ಮಠದ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತೆ ಬಾಲಾಪುರ್ ಜಂಗಮ ಮಠದ ಶ್ರೀ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತೆ ವೈರಾಗ ಮಠಾಚ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಇದ್ರು. ಅಂದಿನ ಆ ಧರ್ಮ ದೌರದಲ್ಲಿ ಸುಮಾರು 1000-2000 ಮೇಲಿನ ಜನಾಂಗಕ್ಕೆ ಲಿಂಗದೀಕ್ಷಾ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂತಹ ವಿಶೇಷವಾದಂತಹ ಕಾರ್ಯ ಮಹಾಸನ್ನಿಧಿಯವರದಾಗಿತ್ತು. ಇಂದಿನ ಈ ವಿಧರ್ಮ ಧರ್ಮ ಪ್ರಚಾರ ದೌರದಲ್ಲಿ ಶೈಕ್ಷಣಿಕ ವಿದ್ಯಾ ನಿಲಯಗಳು ಮತ್ತು ಸಾಮೂಹಿಕ ಮಂಗಳ ಕಾರ್ಯಾಲಯಗಳು ಅಷ್ಟೇ ಅಲ್ಲದೆ ಅನ್ನದಾನ ಛತ್ರಗಳು ಕೂಡ ಮಹಾಸನ್ನಿಧಿಯವರು ನಿರ್ಮಾಣ ಮಾಡಲಕ್ಕ ಒಂದು ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡಿದರು. ಸುಮಾರು 1 ತಿಂಗಳ ಕಾಲ ಪರ್ಯಂತ ನಡೆದಿರುವಂತಹ ಈ ಧರ್ಮ ಪ್ರಚಾರ ದೌರದಲ್ಲಿ ಲಕ್ಷಾಂತರ ರೂಪಾಯಿಗಳು ಮಹಾಸನ್ನಿಧಿಯವರಿಗೆ ದಕ್ಷಿಣ ರೂಪದಲ್ಲಿ ಸಿಕ್ಕಿದವು. ಅವೆಲ್ಲವನ್ನು ಕೂಡ ವಿದ್ಯಾರ್ಥಿ ನಿಲಯದಲ್ಲಿ, ಅನ್ನಛತ್ರಾದಿ ನಿಲಯಗಳಲ್ಲಿ, ಹಳೆದಾಗಿರುವಂತಹ ಮಠದ ಅಭಿವೃದ್ಧಿಗಳಲ್ಲಿ ಮಹಾಸನ್ನಿಧಿಯವರು ಕೊಟ್ಟಿದ್ರು. ಅವೆಲ್ಲವೂ ಕೂಡ ಅಲ್ಲೇ ಅರ್ಪಣೆ ಮಾಡಿ ಅವೆಲ್ಲವನ್ನು ಕೂಡ ಉದ್ಧಾರ ಮಾಡಿಸಿದರು. ಇಂಥ ಶ್ರೇಷ್ಠವಾದಂತಹ ತ್ಯಾಗಪೂರ್ಣವಾದಂತಹ ವಿಶೇಷವಾದಂತಹ ಕಾರ್ಯ ಫಲೀಭೂತ ಆಗಿ ಈಗಿನ ಕಾಲಕ್ಕೂ ಕೂಡ ನಾಗಪುರ ಮತ್ತ ವಿದರ್ಭ ಪ್ರಾಂತದಲ್ಲಿ ಮಹಾಸನ್ನಿಧಿಯವರು ಅಂಕುರಾರ್ಪಣೆ ಮಾಡಿರುವಂತಹ ಆ ವಿದ್ಯಾರ್ಥಿ ನಿಲಯಗಳು, ಸಭಾಗೃಹಗಳು, ಅನ್ನಛತ್ರಗಳು, ಮಠಮಾನ್ಯಗಳು ಅಭಿವೃದ್ಧಿಯಾಗಿ ಅತ್ಯಂತ ವಿಶಿಷ್ಟವಾದಂತಹ ಸ್ಥಾನದಲ್ಲಿ ಧರ್ಮದ ಸೇವೆ ಮಾಡ್ತಾ ಇದ್ದಾರೆ. ಶ್ರೀ ಜಗದ್ಗುರು ಮಹಾಸನ್ನಿಧಿಯವರು ತಮ್ಮ 41 ವರ್ಷ ಕಾಲದಲ್ಲಿ ಜಗದ್ಗುರುತ್ವವನ್ನು ಅತ್ಯಂತ ಸುಂದರವಾಗಿ, ಅದ್ಭುತವಾಗಿ, ತಪಸ್ಸಂಪನ್ನ ಪೂರ್ಣವಾಗಿ ಸಮಾಜದ ಜ್ಯೇಷ್ಠ ಸ್ಥಾನವನ್ನು ಹಿಡಿದ ಶ್ರೇಷ್ಠವಾದಂತಹ ವ್ಯಕ್ತಿ ಹೇಗಿರಬೇಕು ಅಂತಂದ್ರೆ ಅದು ನಮ್ಮ ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹಾಗೇ ಇರಬೇಕನ್ನುವಂತಹ ಉತ್ತಮ ನಡವಳಿಕೆಯಿಂದ ಮಹಾಸನ್ನಿಧಿಯವರು ಮಹಾರಾಷ್ಟ್ರ ಪ್ರಾಂತದಲ್ಲಿ ಎಲ್ಲಾ ಪ್ರಾಂತದಲ್ಲಿಯೂ ಕೂಡ
ಧರ್ಮ ಪ್ರಚಾರ, ಶೈಕ್ಷಣಿಕ ಪ್ರಚಾರ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡಿ ತೋರಿಸಿದರು. ಮಹಾಸ್ವಾಮೀಜಿಯವರು ಬಾರಾಮತಿ, ಮಂಗಳವೇಡ, ಬಾರ್ಶಿ, ಬೋರಾಳೆ, ಪುಣೆ, ಅಕ್ಲೂಜ್, ಹುಳಿ ಮತ್ತು ವಾರಾಣಸಿ ಇತ್ಯಾದಿ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರಾವಣ ಮಾಸದ ಅನುಷ್ಠಾನಗಳನ್ನು ಕೂಡ ಮಾಡುತ್ತಾ ಇರುವಂತಹ ಎಲ್ಲ ಸಮಾಜದ ಬಾಂಧವರಿಗೆ ಲಿಂಗ ದೀಕ್ಷಾದಿ ಮಹಾನ್ ಸಂಸ್ಕಾರಗಳನ್ನು ಕೊಟ್ಟುತ್ತಾ ಬಡ ಮಕ್ಕಳಿಗೆ ಆಧಾರವನ್ನು ನೀಡುವಂತಹ ಕಾರ್ಯ ಮಹಾಸನ್ನಿಧಿಯವರು ಮಾಡಿದರು. ಶ್ರೀ ಮಹಾಸನ್ನಿಧಿಯವರು ಮಾಡಿರುವಂತಹ ಎಲ್ಲ ಜೀವನದ ಕಾರ್ಯಗಳ ಬಗ್ಗೆ ವಿಶೇಷವಾದಂತಹ ಒಂದು ಪುಸ್ತಕವು ಕೂಡ ಕಾಶಿಪೀಠದ ವತಿಯಿಂದ ಪ್ರಚಾರ ಆಗೋದಿದೆ. ಮಂಗಳವೇಡದಲ್ಲಿ ಮಹಾಸನ್ನಿಧಿಯವರು ವಿಶೇಷವಾದಂತಹ ವಿದ್ಯಾರ್ಥಿ ನಿಲಯಕ್ಕಾಗಿ ಒಂದು ಸ್ಥಳವನ್ನು ಖರೀದಿ ಮಾಡಿದರು. ಅಂದಿನ ಸಂಕಲ್ಪ ಬಂದ ಕೂಡಲೇ ಅಲ್ಲಿನ ಭಕ್ತ ಜನರು ಮಹಾಸನ್ನಿಧಿಯವರಿಗೆ ಧನ ಸಹಾಯ ಮಾಡಿ ಆ 3 ಎಕರೆ ಜಮೀನಿಯನ್ನು ಖರೀದಿ ಮಾಡಕ್ಕ ಸಹಾಯ ಮಾಡಿದ್ರು. ಆದ ನಂತರ ಮಹಾಸನ್ನಿಧಿಯವರಿಗೆ ಅವರು ಸ್ವಲ್ಪ ವರ್ಷ ನಂತರ ದ್ವಿಗುಣೀಕೃತವಾಗಿ ಅವರಿಗೆ ರೊಕ್ಕ ಕೊಟ್ಟು ಆ ಎಲ್ಲ ಜಮೀನು ಕೂಡ ಈ ವಿದ್ಯಾರ್ಥಿ ನಿಲಯಕ್ಕಾಗಿ ಉಪಯೋಗ ಪಡುವ ಹಾಗೆ ನಿರ್ಮಾಣವನ್ನು ಮಾಡಿಸಿ ಸುತ್ತಮುತ್ತಲೇ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾ ಅಧ್ಯಯನಕ್ಕಾಗಿ ಮತ್ತು ವಸತಿಗಾಗಿ ಮತ್ತು ಊಟಕ್ಕಾಗಿ ಬೇಕಾಗುವಂತ ಎಲ್ಲಾ ವಸತಿಗಳನ್ನು ಕೂಡ ಮಾಡಿಸಿದರು. ಅದು ಇಂದಿನ ಈ ಕಾಲದಲ್ಲಿ ಮಹಾ ಸನ್ನಿಧಿಯವರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸನ್ನಿಧಿಯವರು 2 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಆ ಸ್ಥಳವನ್ನು ಸಮಾಜದಲ್ಲಿರುವಂತಹ ಎಲ್ಲ ಜನಾಂಗಕ್ಕೂ ಉಪಯೋಗ ಆಗುವ ಹಾಗೆ ಭವ್ಯ ದಿವ್ಯವಾದಂತಹ ಮಂಗಳ ಕಾರ್ಯಾಲಯವನ್ನು, ಸಭಾಗೃಹವನ್ನು ಶ್ರೀ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹೆಸರಿನಿಂದನೇ ಉದ್ಘಾಟನೆ ಮಾಡಿಸಿದರು. ತದನಂತರವಾಗಿ ಮಹಾಸನ್ನಿಧಿಯವರ 89ರಲ್ಲಿ ಅವರ ಶ್ರಾವಣ ಮಾಸದ ಅನುಷ್ಠಾನದ ನಂತರ ಸುದೀರ್ಘವಾದಂತಹ ಅವರ ಜಗದ್ಗುರುತ್ವ ಕಾಲದಲ್ಲಿ 40 ವರ್ಷದ ನಿರಂತರವಾಗಿ ಧರ್ಮದ ಮತ್ತು ವಿದ್ಯಾರ್ಜನೆಯ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಪಥದಲ್ಲಿ ನಡೆದಿರುವಂತಹ ಮಹಾಸನ್ನಿಧಿಯವರ ಶರೀರ ಅಸ್ವಸ್ಥವಾಯಿತು. 1989ರಲ್ಲಿ ಶ್ರಾವಣ ಮಾಸ ಮುಗಿದ ನಂತರ ಪುಣೆ ನಗರಕ್ಕೆ ಆಗಮಿಸಿರುವಂತಹ ಮಹಾಸನ್ನಿಧಿಯವರು ಜಹಂಗೀರ್ ಆಸ್ಪತ್ರೆಯಲ್ಲಿ ಶರೀಕಾದರು. ಡಾಕ್ಟರ್ಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವರ ಶರೀರ ಅಸ್ವಸ್ಥತೆಯಿಂದ ದೂರ ಆಗಿರಲಿಲ್ಲ. ಅಂತ ಅಸ್ವಸ್ಥತೆಯಿಂದಲೇ ವಿಶ್ವಾರಾಧ್ಯ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶಿಸಿರುವಂತಹ ಗುರುಗಳು ಅಂದಿನ ಅವರ ಶುಶ್ರೂಷ ಸೇವೆಯನ್ನು ಮಾಡಿರುವಂತವರು ಶ್ರೀ ದಹಿವಡ್ಕರ್ ಮಹಾರಾಜರು ಮತ್ತೆ ಅವರ ಜೊತೆಗೆ ಶ್ರೀ ಗಂಗಾಧರ ಚಿರ್ಮೆ ಮತ್ತು ನಳಿನಿ ಚಿರ್ಮೆ ದಂಪತಿಗಳು ಇವರ ಶುಶ್ರೂಷ ಸೇವೆ ಕೊನೆಯ ಸಮಯದಲ್ಲಿ ಗುರುಗಳ ಸೇವೆಯನ್ನು ಮಾಡಿರುವಂತಹ ಭಾಗ್ಯ ಇವರದಾಗಿತ್ತು. ಮಹಾಸನ್ನಿಧಿಯವರು 1989ರಲ್ಲಿ 89 ಇಸ್ವಿಯಲ್ಲಿ ಅಶ್ವಿನ ಶುದ್ಧ ತೃತೀಯ ಸೋಮವಾರ ರಾತ್ರಿ 9:40 ಜಗದ್ಗುರು ವಿಶ್ವಾರಾಧ್ಯ ನಿಲಯದಲ್ಲಿಯೇ ಕೊನೆ ಉಸಿರನ್ನು ಬಿಟ್ಟು ಶಿವೈಕ್ಯವಾದರು. ಮಹಾಸನ್ನಿಧಿಯವರ ಆ ಪ್ರಾಣ ಬಿಡುವಂತಹ ವಾರ್ತೆಯನ್ನು ಕೇಳಿರುವಂತಹ ಪುಣೆ ನಗರದ ಎಲ್ಲಾ ಭಕ್ತರು ಮತ್ತೆ ಮಹಾರಾಷ್ಟ್ರದ ಎಲ್ಲಾ ಭಕ್ತರು ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಕಾಶಿ ಪೀಠದ ಜಗದ್ಗುರುಗಳ ಮೇಲೆ ಇರುವಂತಹ ಶ್ರದ್ಧಾಳುಗಳೆಲ್ಲರೂ ಕೂಡ ಬಹಳಷ್ಟು ದುಃಖ ಸಮುದ್ರದಲ್ಲಿ, ದುಃಖ ಶೋಕದಲ್ಲಿ ಮುಳುಗಿದ್ರು. ಮಹಾಸನ್ನಿಧಿಯವರ ದರ್ಶನವನ್ನು ಮಾಡಬೇಕನ್ನುವಂತಹ ಭಕ್ತಿಯಿಂದ ಬಂದಿರುವಂತಹ ಜನಾಂಗಕ್ಕಾಗಿ ವಿಶ್ವರಾಧ್ಯ ನಿಲಯದಲ್ಲಿಯೇ ಒಂದ್ ದಿವಸ ಇಟ್ಟು ಎಲ್ಲರ ದರ್ಶನ ಮುಗಿದ ಮೇಲೆ ಶ್ರೀ ಬಾಬಾ ಸಾಹೇಬ್ ಕಲ್ಯಾಣಿಯವರ ಒಂದು ವಿಶೇಷವಾದಂತಹ ಕಾರ್ಯದಿಂದ ವಿಮಾನದ ಮೂಲಕ ಶಬ್ರ ರಾಚಲಿಂಗ ಶಿವಾಚಾರ್ಯ ಪರಂಡ್ಕರ್ ಮಹಾರಾಜರವರು ಪಾರ್ಥಿವ ದೇಹವನ್ನು, ಮಹಾಸ್ವಾಮಿಗಳ ಪಾರ್ಥಿವ ದೇಹವನ್ನು 4/10/2089ರಲ್ಲಿ ಕಾಶಿ ಕ್ಷೇತ್ರಕ್ಕೆ ತಗೊಂಡು ಬಂದಿದ್ದಾರೆ. ಇಂಥ ದುಃಖದ ಸಮಯವನ್ನು
ಅಲ್ಲಿರುವಂತಹ ಎಲ್ಲ ಭಕ್ತರು, ಕಾಶಿವಾಸಿಗಳು, ಪೀಠದ ಸೇವಾ ಮಂಡಳಿಯವರು, ಸಾಧಕ ವೃಂದವು ಎಂತ ದುಃಖದ ಶೋಕದಲ್ಲಿ ಮುಳುಗಿದ್ರು. 5ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಶ್ರೀ ರಂಭಾಪುರಿ ಮತ್ತೆ ಕೇದಾರು ಪೀಠದ ಸಿದ್ದೇಶ್ವರಲಿಂಗ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅನೇಕ ಮಂದಿ ಶಿವಾಚಾರ್ಯರು, ಭಕ್ತರು ಎಲ್ಲರೂ ಕೂಡ ಕೈಲಾಸ ಮಂಟಪದಲ್ಲಿ ಪ್ರವೇಶಿದರು. ಆ ಕೈಲಾಸ ಮಂಟಪದಲ್ಲಿಯೇ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಗಮೋಕ್ತ ಕ್ರಿಯಾ ಪದ್ಧತಿಯಿಂದ ಸಮಾಧಿ ಕ್ರಿಯೆಯನ್ನು ಮಾಡಲಾಯಿತು. ಮಹಾಸನ್ನಿಧಿಯವರು ಅಂದಿನ ರಂಭಾಪುರಿ ಜಗದ್ಗುರುಗಳಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರ ದಸರಾ ದರ್ಬಾರ್ ಬೆಂಗಳೂರು ನಗರದ ಸಮೀಪದಲ್ಲಿ ನಡೀತಾ ಇತ್ತು. ಆ ದಸರಾ ದರ್ಬಾರನ್ನು ಮಧ್ಯದಲ್ಲಿಯೇ ನಿಂದಿರಿಸಿ ಇವರ ಮರಣ ವಾರ್ತೆಯನ್ನು ಕೇಳಿ ಬಂದು ಅವರ ಅಮೃತ ಹಸ್ತಗಳಿಂದಲೇ ಸಮಾಧಿ ಕ್ರಿಯೆಯನ್ನು ನಡೆಸಿದರು. ಕಾಶಿ ಪೀಠದ ಇತಿಹಾಸದಲ್ಲಿ ಅತಿ ದೊಡ್ಡ ಸಂಕಟ ಕಾಲ ವಿಶ್ವೇಶ್ವರ ಶಿವಾಚಾರ್ಯರಿಗೆ ಬಂದಿತ್ತು. ಕಾಶಿ ಪೀಠದ ವಿಶೇಷವೇನು ಅಂತಂದ್ರೆ, ರಾಜಮಹಾರಾಜರು ಕೊಟ್ಟಿರುವಂತಹ ಅಷ್ಟು ದೊಡ್ಡ ಭೂಭಾಗ, ಸುಮಾರು 1200 ಎಕರೆಕ್ಕಿಂತಲೂ ಜಾಸ್ತಿ ಭೂಭಾಗ ಕಾಶಿ ಪೀಠದಾಗಿತ್ತು. ಅದೆಲ್ಲವೂ ಕೂಡ ಕಾಂಗ್ರೆಸ್ ಪ್ರಭುತ್ವದ ಅಂದಿನ 1956 ರಲ್ಲಿ ಬಂದಿರುವಂತಹ ಆ ಒಂದು ರಾಜ್ಯಾಂಗದ ನಿಯಮದಿಂದ ಎಲ್ಲವೂ ಕೂಡ ಜನದ ಪಾಲಾಯಿತು. ಮಠಕ್ಕೆ ಯಾವುದೇ ವಿಧವಾದಂತಹ ಉತ್ಪನ್ನ ಇರಲಿಲ್ಲ. ವಿದ್ಯಾರ್ಥಿಗಳಿಗೆ, ಬಂದಿರುವಂತಹ ಯಾತ್ರಿಗಳಿಗೆ ಯಾವುದೇ ವಿಧವಾದಂತಹ ಸುವಿಧಾ ಇರಲಿಲ್ಲ. ಅಂತ ಸಮಯದಲ್ಲಿಯೂ ಕೂಡ ಧೈರ್ಯದಿಂದ, ವಿಶೇಷ ಸಾಹಸಗಳಿಂದ, ಎಲ್ಲರನ್ನೂ ತಮ್ಮನ್ನಾಗೆ ನೋಡಿಕೊಳ್ಳುವಂತಹ ಒಂದು ಮಮತ್ವದಿಂದ ಮಹಾಸನ್ನಿಧಿಯವರು ಎಲ್ಲರ ವಿಶ್ವಾಸವನ್ನು ಗೆದ್ದು ಸುದೀರ್ಘ ಕಾಲ ಪರ್ಯಂತ 41 ವರ್ಷ ಕಾಶಿ ಪೀಠದ ಪುನರ್ ವೈಭವವನ್ನು ಪ್ರತಿಷ್ಠಾಪನೆ ಮಾಡಿರುವಂತ ಅಂದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಮಹಾಸನ್ನಿಧಿಯವರ ಮಹಾ ಚರಿತ್ರವನ್ನು ಒಂದಲ್ಲ ಎರಡಲ್ಲ 1 ತಿಂಗಳ ಕಾಲ ಪರ್ಯಂತ ಹೇಳಿದ್ರು ಕೂಡ ಇನ್ನು ಪೂರ್ಣ ಆಗೋದಿಲ್ಲ. ಅವರ ಜೀವನದಲ್ಲಿ ಕೆಲವು ಮುಖ್ಯಾಂಶಗಳನ್ನು ಹೇಳುವಂತಹ ಒಂದು ಅಲ್ಪ ಜ್ಞಾನದಿಂದ ನಮಗೆ ಗೊತ್ತಿರುವಂತಹ ಕೆಲವು ವಿಚಾರಗಳನ್ನು ನಿಮ್ಮೆಲ್ಲರಿಗೆ ತಿಳಿಯಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಮಹಾಸನ್ನಿಧಿಯವರ ಜೀವನ ಚರಿತ್ರೆ ನಿಜವಾಗಲೂ ನಮ್ಮೆಲ್ಲರಿಗೂ ಕೂಡ ಧನ್ಯತಾ ಪ್ರಾಪ್ತಿಯನ್ನು ಮಾಡಿಕೊಟ್ಟಿದೆ. ಅಂತ ನಿರ್ಭರ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಇಷ್ಟೆಲ್ಲವನ್ನು ಕೂಡ ಮಾಡಬಹುದಾ ಅನ್ನುವಂಥದ್ದ ಅದ್ಭುತವಾದಂತಹ, ಅಪರೂಪವಾದಂತಹ ಜಗದ್ಗುರುಗಳು ಶ್ರೀ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸನ್ನಿಧಾನಗಳು. ಅವರ ಜೀವನದ ಈ ಚರಿತ್ರದ ಮುಖ್ಯಾಂಶಗಳನ್ನು, ವಿಶೇಷಣಗಳನ್ನು ಕೇಳಿರುವಂತಹ ನಾವು ನೀವೆಲ್ಲರೂ ಕೂಡ ಧನ್ಯರು. ಅಂತ ಮಹಾನ್ ಪುರುಷರ ಜೀವನದ ವಿಚಾರಗಳನ್ನು ಕೇಳುವುದರಿಂದ ನಮ್ಮ ಜೀವನದಲ್ಲಿಯೂ ಕೂಡ ವಿಶೇಷವಾದಂತಹ ಧೈರ್ಯ ಪ್ರಾಪ್ತ ಆಗುತ್ತೆ. ನಾವು ಕೂಡ ಅಂತ ಸಂದರ್ಭಗಳಲ್ಲಿ ಅವರ ಹಾಗೆಯೇ ಧೈರ್ಯದಿಂದ ನಿಂತುಕೊಳ್ಳಬೇಕು ಅನ್ನುವಂತಹ ಸಂದರ್ಭ ನಮಗೂ ನೆನಪು ಬರುತ್ತೆ. ಅಂತ ಆತ್ಮವಿಶ್ವಾಸ ನಮ್ಮಲ್ಲಿಯೂ ಕೂಡ ಬರುತ್ತೆ. ಇಂಥ ವಿಶೇಷವಾದಂತಹ ವಿಚಾರಗಳನ್ನು ಸಾಮಾನ್ಯ ಜನರಿಗೂ ಕೂಡ ತಿಳಿಯಬೇಕನ್ನುವಂತಹ ವಿಶಿಷ್ಟ ವಿಚಾರವನ್ನು ತಗೊಂಡು ಐಕ್ಯತಾ ಮಂಡಳಿಯ ಸರ್ವ ಸದಸ್ಯರು, ಹಾಗೆಯೇ ಅಮೆರಿಕಾದಲ್ಲಿದ್ದು ನಿದ್ದೆ ಇಲ್ಲಾರದೆ ಯಾವಾಗ ನಾವು ಫೋನ್ ಮಾಡಿದ್ರು ಎಬ್ಬಿಸುತ್ತಾ ಒಂದು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಗಂಗಾಧರ ಮಠದವರು, ಮತ್ತೆ ವಿಶೇಷವಾದಂತಹ ಸೇವೆಯನ್ನು ಮಾಡಿಸುತ್ತಿರುವಂತಹ ಎಲ್ಲ ಸದಸ್ಯ ವೃಂದವು ಇಂಥ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಮಹಾಸನ್ನಿಧಾನಗಳ ವಿಶೇಷವಾದಂತಹ ಆಶೀರ್ವಾದ ಇರಲಿ ಅಂತ ಹೇಳಿ ಪರಮ ಪೂಜ್ಯ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಕ್ಕೆ ಈ ವಾಣಿಯನ್ನು ಸಮರ್ಪಣೆ ಮಾಡುತ್ತಾ, ಕನ್ನಡ ಭಾಷಾ ಸರಿಯಾಗಿ ಮಾತನಾಡಕ್ಕೆ ಬರದೇ ಇದ್ರೂ ಕೂಡ ಏನೋ ಒಂದು ಪ್ರಯತ್ನವನ್ನು ಮಾಡೇಬೇಕನ್ನುವಂತಹ ಒಂದು ಆಗ್ರಹದ ಮೇಲೆ ನಾವು ಪ್ರಯತ್ನ ಮಾಡಿದ್ದೇವೆ. ಕನ್ನಡ ಅಭಿಮಾನ
ಇರುವಂತಹ ಎಲ್ಲಾ ಭಕ್ತರಿಗೆ ನಮ್ಮ ಬಾಯಿಂದ ಬಂದಿರುವಂತಹ ಎಲ್ಲ ತ್ರುಟಿಗಳನ್ನು, ತಪ್ಪುಗಳನ್ನು ದೊಡ್ಡ ಮನಸ್ಸಿನಿಂದ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಕನ್ನಡ ಭಾಷಾ ನಮಿಗೂ ಬಹಳಷ್ಟು ಪ್ರೀತಿ. ಅದಕ್ಕೆ ನಾವು ಕನ್ನಡದಲ್ಲಿ ಪ್ರವಚನ ಮಾಡಕ್ಕ ಮುಂದಕ್ಕೆ ಬಂದಿದ್ದೇವೆ. ನಿಮ್ಮ ಎಲ್ಲರ ಸಹಕಾರ್ಯದಿಂದ ನಾವು 6 ದಿವಸದ ಇವತ್ತು ಪೂರ್ಣ ಮಾಡ್ತಾ ಇದ್ದೇವೆ. ನಮಗೂ ಬಹಳ ವಿಶೇಷವಾದಂತಹ ಆನಂದ ಆಗ್ತಾ ಇದೆ. 6 ದಿವಸದ ಕಾಲ ಹೇಗೆ ನಾವು ಮಾತಾಡಿದೀವಿ ಅನ್ನುವಂಥದ್ದು, ಏನು ಮಾತಾಡಿದಿವೋ ಅವೆಲ್ಲವೂ ಕೂಡ ಈ ಮಾತುಗಳಲ್ಲಿ ಚಲೋ ಮಾತುಗಳೇನಿದಾವಲ್ಲ ಅವೆಲ್ಲವೂ ಕೂಡ ವರ್ತಮಾನ ಕಾಶಿ ಸನ್ನಿಧಿಯವರ ಕೃಪಾಶೀರ್ವಾದದಿಂದ ಬಂದಿರುವಂತವು. ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಏನೆಲ್ಲ ತಪ್ಪಾಗಿದ್ದಿರಬಹುದಲ್ಲ ಅವೆಲ್ಲವೂ ಕೂಡ ನಮ್ಮ ಅಜ್ಞಾನದಿಂದ ಬಂದಿರುವಂತವನಂತ ಮಾತನ್ನು ತಿಳಿಸುತ್ತಾ, ನಮಗೆ ಇಂಥ ವಿಶಿಷ್ಟವಾದಂತಹ ವೇದಿಕೆಯನ್ನು ಕೊಟ್ಟು ನಮ್ಮ ವಿಚಾರಗಳನ್ನು ಜಗದ್ಗುರು ಮಹಾಸನ್ನಿಧಿಯವರ ಜೀವನ ವಿಶೇಷ ಅಂಶಗಳನ್ನು ತಗೊಂಡು ಉಪದೇಶವನ್ನು ಮಾಡಿಸುವಂತಹ ಕಾರ್ಯವನ್ನು ಕೊಟ್ಟಿರುವಂತಹ ಐಕ್ಯತಾ ಮಂಡಳಿಯವರಿಗೆ ನಿಮ್ಮ ಧಾರ್ಮಿಕ ಕಾರ್ಯ, ಧರ್ಮವನ್ನು ಕಟ್ಟುವಂತಹ ಕಾರ್ಯ, ಸ್ವಾಮಿಗಳನ್ನು ಈ ಆಧುನಿಕ ಸಮಾಜದಲ್ಲಿ ವಿಶೇಷವಾದಂತಹ ಧರ್ಮ ಪ್ರಚಾರವನ್ನು ಮಾಡಿಸಲಕ್ಕೆ ವಿಶಿಷ್ಟ ವೇದಿಕೆಯನ್ನು ಕೊಟ್ಟಿರುವಂತಹ ನಿಮ್ಮ ಈ ಕಾರ್ಯ ನಿರಂತರವಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಮತ್ತೆ ಮುಂದು ನೀವು ವಿಶೇಷವಾದಂತಹ ಕಾರ್ಯಗಳನ್ನು ಯಾವಾಗಲೂ ಕೂಡ ಮಾಡುತ್ತಾ ಇರಲಿಬೇಕು ಅನ್ನುವಂತಹ ವಿಷಯವನ್ನು ತಿಳಿಸುತ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂತಹ ಶುಭ ವಿಚಾರಗಳನ್ನು ತಿಳಿಸುತ್ತಾ, ಆನ್ಲೈನ್ ಮುಖಾಂತರ ಇಷ್ಟು ಸಮಯದ ಮಟ್ಟೆ ಒಂದು ಸಹನದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳಿರುವಂತಹ ಎಲ್ಲ ಸದ್ಭಕ್ತ ಮತ್ತ ನಮ್ಮ ಈ ವಾಣಿಯನ್ನು ಕೇಳುತ್ತಾ ನಮಗೆ ಆಶೀರ್ವಾದ ಕೊಡಲಕ್ಕೆ ಬಂದಿರುವಂತಹ ಎಲ್ಲಾ ಶಿವಾಚಾರ್ಯ ಪೂಜ್ಯ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯವಾಹವನ್ನು ಮಾಡುತ್ತಿರುವ ಐಕ್ಯತಾ ಮಂಡಳಿಯವರಿಗೆ ಶುಭೆಯನ್ನು ಕೋರುತ್ತಾ ನಮ್ಮ ವಾಣಿಗೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.